ಭಗವದ್ಗೀತೆಯ 14ನೇ ಅಧ್ಯಾಯದಲ್ಲಿ ಕೃಷ್ಣ ವಿಶೇಷವಾಗಿ 3 ಗುಣಗಳ ಬಗ್ಗೆ ತಿಳಿಸಿಕೊಂಡು ಹೋಗ್ತಾ ಇದ್ದಾನೆ. ಸಾತ್ವಿಕ, ರಾಜಸ, ತಾಮಸ. ಈ 3 ಗುಣಗಳು ನಮ್ಮ ಮೇಲೆ ಎಂತಹ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ನಾವು ಮತ್ತೆ ಮತ್ತೆ ಇಲ್ಲಿ ಒಳ್ಳೆಯ ಜನ್ಮದಲ್ಲಾಗಲೋ ಕೆಟ್ಟ ಜನ್ಮದಲ್ಲಾಗಲೋ ಹುಟ್ಟಿ ಬಂದು ನಾನಾ ವಿಧವಾದಂತಹ ಕಷ್ಟವನ್ನು ಸುಖವನ್ನು ಅನುಭವಿಸಲಿಕ್ಕೆ ಹೇಗೆ ಕಾರಣವಾಗ್ತಾ ಇವೆ ಅನ್ನುವುದನ್ನು ವಿವರಿಸಿಕೊಂಡು ಹೋಗ್ತಾ ಇದ್ದಾನೆ. ಅದರಲ್ಲಿ ಪ್ರಾರಂಭದಲ್ಲಿ ನಮ್ಮನ್ನ ಕಟ್ಟಿ ಹಾಕುವಂತಹದ್ದು ಈ 3 ಗುಣಗಳು ಅಂತ ತಿಳಿಸಿದ್ದಾರೆ. ಅಂದರೆ ಈ 3 ಗುಣಗಳ ಮೂಲಕ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ ಅಂದರೆ ಲಕ್ಷ್ಮಿಯ 3 ರೂಪಗಳು ನಮ್ಮನ್ನು ಬಂಧಿಸುತ್ತದೆ. ಹೇಗೆ ಸಾತ್ವಿಕ ಗುಣ ಯಾವ ರೀತಿ ಬಂಧಿಸುತ್ತದೆ ಜೀವನನ, ರಾಜಸ ಗುಣ ಯಾವ ರೀತಿ ಬಂಧಿಸುತ್ತದೆ, ತಾಮಸ ಗುಣ ಯಾವ ರೀತಿ ಬಂಧಿಸುತ್ತದೆ. ಅಷ್ಟು ಮಾತ್ರ ಅಲ್ಲ, ಸಾತ್ವಿಕ ಗುಣದ ಸ್ವಭಾವ ಏನು, ಕ್ಯಾರೆಕ್ಟರ್ ಹೇಗೆ, ಸಾತ್ವಿಕ ಸ್ವಭಾವ ಅಂದರೆ ಹೇಗೆ. ವಾಸ್ತವಿಕವಾಗಿ ನಾವು ಲೋಕದಲ್ಲಿ ನೋಡಿದ್ದೇವೆ, ಕೆಲವರನ್ನ ನೋಡಿ ಅವರು ಭಾರಿ ಸಾತ್ವಿಕರು, ಇನ್ನು ಕೆಲವರು ರಾಜಸರು, ತಾಮಸರು. ಅಲ್ಲ, ರಾಜಸ ಅಂತ ಹೇಳಿದರೆ ಹೇಗೆ, ಈ ರಾಜಸ ಸ್ವಭಾವ ಹೇಗಿರ್ತದೆ, ಸಾತ್ವಿಕವಾದದ್ದು ಹೇಗಿರ್ತದೆ, ತಾಮಸವಾದದ್ದು ಹೇಗಿರ್ತದೆ, ಎಲ್ಲ ವಿವರಣೆಯನ್ನು ಬಹಳ ಸುಂದರವಾಗಿ ಕೃಷ್ಣ ಕೊಟ್ಕೊಂಡು ಹೋಗ್ತಾನೆ. ಅದರಲ್ಲಿ ಮೊದಲು ಸಾತ್ವಿಕ ಗುಣ, ಸಾತ್ವಿಕದ ಗುಣ ಬಗ್ಗೆ ತಿಳಿಸ್ಕೊಂಡು ಹೋಗ್ತಾನೆ. ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಗೇನ ಬಧ್ನಾತಿ ಜ್ಞಾನ ಸಂಗೇನ ಚಾನಘ. ಅರ್ಜುನನಿಗೆ ಹೇಳ್ತಾ ಇದ್ದಾನೆ, ನೋಡು, ಈ 3 ಗುಣಗಳ ಪೈಕಿ, ತತ್ರ 3 ಗುಣಗಳ ಪೈಕಿ ಸತ್ವಂ, ಮೊದಲು ನಾನು ನಿನಗೆ ಸತ್ವಗುಣದ ಬಗ್ಗೆ ತಿಳಿಸ್ಕೊಂಡು ಹೋಗ್ತೇನೆ. ಈ ಸತ್ವಗುಣದ ಸ್ವಭಾವ ಏನು ಅಂತ ಹೇಳಿದ್ರೆ ನಿರ್ಮಲತ್ವ. ಇದು ನಿರ್ಮಲವಾಗಿರೋದು. ನಿರ್ಮಲ ಅಂದರೆ ಕೊಳೆ ಇಲ್ಲ, ಅದರಲ್ಲಿ ಕೊಳೆ ಇಲ್ಲದೆ ಇರುವುದು ಅಂದರೆ ಪರಿಶುದ್ಧವಾಗಿರುವಂಥದ್ದು. ಪರಿಶುದ್ಧವಾಗಿರುವುದರಿಂದಲೇ ಈ ಸತ್ವಗುಣ ಅಂತ ಹೇಳಿದ್ರೆ, ಎಲ್ಲಿ ಸತ್ವಗುಣ ಅಂತ ನಾವು ನೋಡುತ್ತೇವೆ ಅಲ್ಲಿ ವಿಶೇಷವಾಗಿ ನೈರ್ಮಲ್ಯವನ್ನು ನಾವು ನೋಡುತ್ತೇವೆ. ನೈರ್ಮಲ್ಯ ಅಂದರೆ ಶುಚಿ, ಮಡಿ, ಶುದ್ಧಿ. ಇದು ಸತ್ವಗುಣದಲ್ಲಿ ಅವಶ್ಯವಾಗಿ ಬೇಕಾಗಿರುವಂಥದ್ದು. ಆ ಕಾರಣದಿಂದಲೇ ನಾವಿವತ್ತು ಯಾವುದೇ ಒಂದು ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸಬೇಕಾದರೆ ಅಲ್ಲಿ ಶುದ್ಧಿಗೆ ಅಥವಾ ಮಡಿಗೆ ಬಹಳಷ್ಟು ಒತ್ತು ಕೊಡುತ್ತೇವೆ. ಕಾರಣ ಏನಂತ ಹೇಳಿದ್ರೆ, ಆ ಶುದ್ಧಿ ಅನ್ನುವಂಥದ್ದು ಅಥವಾ ಶುಚಿ ಅನ್ನುವಂಥದ್ದು ಸಾತ್ವಿಕ ಗುಣವನ್ನು ಬಹಳಷ್ಟು ಹೆಚ್ಚು ಮಾಡುತ್ತದೆ. ಅದು ಸಾತ್ವಿಕ ಗುಣದ ಸಂಕೇತ. ಹಾಗೆ ನಾವು ಸಾತ್ವಿಕ ಗುಣ ಉಂಟು ಮಾಡಿಕೊಂಡು ಮಾಡಿದರೆ ಮಾತ್ರ ಯಾವುದೇ ಧಾರ್ಮಿಕವಾದಂತಹ ಕಾರ್ಯ ಸಾರ್ಥಕವಾಗ್ತದೆ. ಈ ಕಾರಣದಿಂದಾಗಿ ನಿರ್ಮಲತ್ವ ಅಂತ ಹೇಳ್ತಾನೆ. ಸಾತ್ವಿಕ ಗುಣ ಅನ್ನೋದು ನಿರ್ಮಲವಾಗಿರುವುದು, ಶುದ್ಧವಾಗಿರುವುದು. ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕಾದದ್ದು, ಹೌದು, ಶುದ್ಧಿ ಅಂತ ಹೇಳಿದ್ರೆ ಯಾವ ರೀತಿ ಅಂತ. ಯಾಕಂದರೆ ಶುದ್ಧಿಯ ವ್ಯಾಖ್ಯಾನ, ಶುದ್ಧಿಯ ಒಂದು ವಿವರಣೆ ಇವತ್ತು ನಮ್ಮದು ಬೇರೆ ರೀತಿಯಾಗಿರ್ತದೆ. ಅಂದರೆ ನಾವು ಶುದ್ಧಿಯನ್ನು ಇವತ್ತೇನು ಕರಿತೀವಿ ಅಂದರೆ ಹೈಜಿನಿಕ್ ಆಗಿ ಪ್ರತಿಯೊಂದನ್ನು ಅಂತ ಹೇಳಿದ್ರೆ ಪರಿಶುದ್ಧವಾಗಿ, ಕ್ಲೀನ್, ಈ ರೀತಿ ನಾವು ಕರೆಯುವುದು. ಆ ರೀತಿಯ ಅರ್ಥದಲ್ಲಿ ಇಲ್ಲಿ ಹೇಳ್ತಾ ಇರುವುದಾ ನಿರ್ಮಲ ಅಂತ ಹೇಳಿದರೆ ಕೃಷ್ಣ. ಹಾಗಿದ್ದ ಪಕ್ಷದಲ್ಲಿ ಇವಾಗ ನಾವು ಒಂದು ದೇವರ ಪೂಜೆಗೆ ಯಾವ ನೀರನ್ನು ಉಪಯೋಗ ಮಾಡಬೇಕು? ಬಾವಿಯಿಂದ ಅಥವಾ ನದಿಯಿಂದ ತಂದ ನೀರನ್ನು ಉಪಯೋಗ ಮಾಡುವುದು ಶುದ್ಧವ, ಅಥವಾ ಈ ಅಪೋಗಾರಣ ಮುಂತಾದಂತಹ ಯಾವ ಸಾಧನಗಳಿದೆ, ಉಪಕರಣ, ಅವುಗಳಿಂದ ಕ್ಲೀನ್ ಆಗಿ ಬಂದಂತಹ ನೀರನ್ನು ಉಪಯೋಗ ಮಾಡುವುದು ಒಳ್ಳೆಯದು. ಯಾಕಂದರೆ ಇಲ್ಲಿ ನಿರ್ಮಲವಾಗಿರಬೇಕು ಅಂತ ಕೃಷ್ಣ ಹೇಳ್ತಾನೆ. ಅದು ಸತ್ವಗುಣದ ಮೊದಲ ಲಕ್ಷಣ. ಇಲ್ಲಿ ನೈರ್ಮಲ್ಯ ಅಂದರೆ ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ಇವಾಗ ಬಾವಿ ನೀರು, ನದಿ ನೀರಿಗಿಂತಲೂ ಕೂಡ ಅಕ್ವಾಗಾರ್ಡ್ ಮುಂತಾದ ಸಾಧನಗಳಲ್ಲಿ ಫಿಲ್ಟರ್ ಆಗಿ ಬಂದಿರುವಂತಹದೇ ಅತಿ ಶುದ್ಧ. ಅದರಿಂದಾಗಿ ಅದೇ ನಾವು ದೇವರ ಪೂಜೆಗೆ ಉಪಯೋಗ ಮಾಡುವುದು ಒಳ್ಳೆಯದಲ್ವಾ? ಅತ್ಯಂತ ಶುದ್ಧವಾಗಿರುವುದರಿಂದಾಗಿ ಸತ್ವಗುಣದ ಸಂಕೇತ ಅಲ್ವಾ ಅದು ಅಂತ ನಮಗೆ ಸಾಮಾನ್ಯವಾಗಿ ಕಾಣಬಹುದು. ಆದರೆ ಇಲ್ಲಿ ವಾಸ್ತವಿಕವಾಗಿ ನಿರ್ಮಲ ಅಂತ ಹೇಳಿದರೆ ಏನು, ಕ್ಲೀನ್ನೆಸ್ ಅಂತ ಹೇಳಿದರೆ ಏನು, ಇದನ್ನು ನಾವು ಮೊದಲು ತಿಳ್ಕೊಳ್ಬೇಕಾದದ್ದು. ಮಡಿ ಅಥವಾ ಕ್ಲೀನ್ನೆಸ್ ಅಂತ ಹೇಳಿದರೆ ಒಂದು ಪರಿಮಳ ಬರುವುದು ಅಂತ ಅಷ್ಟೇ ಅಲ್ಲ. ಇವತ್ತು ನಮಗೇನು ಅಂತ ಹೇಳಿದ್ರೆ ಘಮ 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 ಪರಿಮಳ ಬರ್ತಾ ಇದೆ, ಶುದ್ಧವಾಗಿದೆ, ಬಿಳಿಯಾಗಿದೆ, ಇಷ್ಟೇ ಅಂತ ನಾವು ತಿಳ್ಕೊಳ್ತೇವೆ. ಅದಲ್ಲ. ಮತ್ತೆ ಯಾವುದೇ ವಸ್ತು ತನ್ನ ಸ್ವಾಭಾವಿಕತೆಯನ್ನು ಉಳಿಸಿಕೊಳ್ಳುವುದೇ ಶುದ್ಧಿ. ಮಡಿ ಅಂತ ಕರೆಯುವುದು ಅದನ್ನೇ. ಪ್ರತಿಯೊಂದು ವಸ್ತುವು ತನ್ನ ಶುದ್ಧತೆಯನ್ನು ಉಳಿಸಿಕೊಳ್ಳುವುದು, ಅದರ ಸ್ವಾಭಾವಿಕತೆಯನ್ನು, ಆ ಒರಿಜಿನಾಲಿಟಿಯನ್ನು ಹಾಗೆ ಉಳಿಸಿಕೊಳ್ಬೇಕು. ಉದಾಹರಣೆಗೆ ಹೇಳೋದಾದರೆ, ಇವಾಗ ಒಂದು ಪಾತ್ರೆ, ಒಂದು ತಾಮ್ರದ ಪಾತ್ರೆಯನ್ನು ನಾನು ತಗೊಂಡ್ಬರ್ತೇನೆ. ಅಂಗಡಿಯಿಂದ ತರಬೇಕಾದ್ರೆ ಅದು ಫಳಫಳ ಇರ್ತದೆ, ಅದು ಚೆನ್ನಾಗಿ ಹೊಳಿತಾ ಇರ್ತದೆ. ಅದು
4 ದಿನ ಆದ ಕೂಡಲೇ ಕಪ್ಪಾಗುತ್ತದೆ. ಆಮೇಲೆ ಅದನ್ನು ಶುದ್ಧ ಮಾಡುವುದು, ಮಡಿ ಮಾಡುವುದು ಅಂತ ಹೇಳಿದರೆ ಏನಂದರೆ, ನಾನು ಅಂಗಡಿಯಿಂದ ತಂದಾಗ ಯಾವ ರೀತಿ ಅದು ಬೆಳ್ಳಗೆ ಶುದ್ಧವಾಗಿತ್ತು ಆ ರೀತಿ ಅದನ್ನು ಮಾಡಬೇಕು. ಆ ರೀತಿ ನಾನು ಮಾಡಿದೆ ಅಂತ ಹೇಳಿದರೆ ಅದು ಶುದ್ಧವಾಯಿತು ಅಂತ ಅರ್ಥ. ಅದೇ ರೀತಿ ಯಾವುದೋ ಒಂದು ಬಟ್ಟೆಯನ್ನು ನಾನು ಅಂಗಡಿಯಿಂದ ತರ್ತೇನೆ. ಅಂಗಡಿಯಿಂದ ತರಬೇಕಾದ್ರೆ ಅದು ಯಾವ ರೀತಿ ಇರ್ತದೋ ನಂತರವೂ ಹಾಗೆ ಇರಬೇಕು. ಅದು ಕೊಳೆ ಆಗುವುದು ಅಂತ ಹೇಳಿದ್ರೆ ಅದು ತನ್ನ ಸ್ವಭಾವವನ್ನು ಕಳ್ಕೊಳ್ಳುವುದು. ಅಂದರೆ ಬಿಳಿ ವಸ್ತ್ರ ಅಂತ ಹೇಳಿದ್ರೆ ಕಪ್ಪಾಗುತ್ತಾಗುವುದು. ಅದನ್ನು ಮತ್ತೆ ನಾವು ಒಗೆದು ಶುದ್ಧ ಮಾಡಿ ಅದು ಮತ್ತೆ ಬೆಳ್ಳಗಾಗುವಂತೆ ಮಾಡಬೇಕು. ಅದು ಶುದ್ಧ ಅಂತ ಅರ್ಥ. ಇದು ನಾವೇ ನೋಡಬೇಕಾದದ್ದು. ಪ್ರತಿಯೊಂದು ಅದರ ಒರಿಜಿನಾಲಿಟಿಯನ್ನು ಕಾಪಾಡಿಕೊಳ್ಬೇಕು. ಇವಾಗ ನೀರಿನ ವಿಷಯದಲ್ಲಿ ನಾವು ತಗೊಂಡ್ರೆ, ಹೌದು, ಅಕ್ವಾಗಾರ್ಡ್ ಮುಂತಾದವುಗಳಿಂದ ನೀರು ಬರಬಹುದು. ಆದರೆ ಆ ನೀರಿನಲ್ಲಿ ಪರಿಶುದ್ಧಿ ಮಾತ್ರ ಅಲ್ಲ, ಮತ್ತೆ ಕ್ಲೀನ್ ಮಾಡಲಿಕ್ಕೋಸ್ಕರ ಬೇರೆ ಏನೋ ಅದರಲ್ಲಿ ಸೇರ್ಕೊಂಡಿರಬಹುದು. ಕೆಮಿಕಲ್ ಮುಂತಾದವುಗಳು ಅಥವಾ ಏನು ಸೇರ್ಕೊಂಡಿರಬಹುದು, ಅವಕಾಶವೂ ಕೂಡ ಇದೆ ಅದಕ್ಕೆ. ಆದರೆ ನಾವಿವಾಗ ನದಿಯ ನೀರು ಅಥವಾ ಬಾವಿಯ ನೀರು, ಅದನ್ನು ಒಂದು ವಸ್ತ್ರವನ್ನು 4 ಪದರ ಮಾಡಿ ಅದರಲ್ಲಿ ಫಿಲ್ಟರ್ ಮಾಡಿದ್ರು ಅಂತ ಹೇಳಿದರೆ ಅದರ ಒರಿಜಿನಾಲಿಟಿ ಹಾಗೆ ಉಳ್ಕೊಂಡಿರ್ತದೆ ನೀರಿನದ್ದು. ಆದರೆ ಅದರಲ್ಲಿರುವಂತಹ ಅತ್ಯಂತ ಈ ಕಸ ಮುಂತಾದವುಗಳೇನಿದೆ, ಕಶ್ಮಲ, ಮಲ, ಅದು ಹೋಗಿರ್ತದೆ. ಅದರಿಂದಾಗಿ ಅದೇ ಶುದ್ಧ. ಆ ಕಾರಣದಿಂದಲೇ ದೇವರ ಪೂಜೆಗೆ ಯಾವ ಜಲವನ್ನು ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ, ಈ ರೀತಿ ಶೋಧಿಸಿ ತಂದ ನೀರನ್ನು, ಹೊರತು ಅಕ್ವಾಗಾರ್ಡ್ ಮುಂತಾದವುಗಳಿಂದ ಬಂದ ನೀರನ್ನಲ್ಲ. ಯಾಕಂದರೆ ಅಲ್ಲಿ ಸ್ವಲ್ಪ ಕೃತ್ರಿಮವಾದದ್ದು ಸೇರುವ ಅವಕಾಶವೂ ಕೂಡ ಇದೆ. ಇಲ್ಲಿ ಹೀಗೆ ಪ್ರತಿಯೊಂದು ಕಡೆ ನಾವು ಗಮನಿಸಬೇಕಾದದ್ದು, ನಿರ್ಮಲ ಅಂತ ಹೇಳಿದರೆ ಅದರ ಸ್ವಾಭಾವಿಕತೆಯನ್ನು ತಾನು ಉಳಿಸಿಕೊಳ್ಳುವುದು, ಒರಿಜಿನಾಲಿಟಿಯನ್ನು ಉಳಿಸಿಕೊಳ್ಳುವುದು. ಇದು ಸತ್ವಗುಣದಲ್ಲಿ ಮೊದಲು ನಾವು ಕಾಣುವಂಥದ್ದು. ಆ ರೀತಿ ಇರುವುದರಿಂದಲೇ ಇಲ್ಲಿ ಯಾವಿರ್ತದೆ ಅಂತ ಹೇಳಿದ್ರೆ, ಪ್ರಕಾಶಕಂ, ಮೊದಲನೆಯದ್ದಾಗಿ ಹೊಳೆಯುವ ಸ್ವಭಾವ. ಸತ್ವಗುಣ ಅನ್ನುವಂಥದ್ದು ಬೆಳಗುವ ಸ್ವಭಾವ, ಬೆಳಗುತ್ತದೆ. ಹೌದಲ್ವಾ? ಬಟ್ಟೆಯನ್ನು ನಾವು ಚೆನ್ನಾಗಿ ಒಗೆದು ಅಂತ ಹೇಳಿದರೆ ಅದು ಬೆಳ್ಳಗಾದ್ಮೇಲೆ ಹೊಳಿತದೆ ತಾನೆ, ಬೆಳಗುತ್ತದೆ ತಾನೆ. ಹಾಗೆ ಸತ್ವಗುಣ ಅಂದರೆ ಹಾಗೆ. ಇನ್ನೊಂದೇನೆಂದರೆ ಅನಾಮಯ. ಸತ್ವಗುಣ ಎಲ್ಲಿರುತ್ತದೆ, ಆ ಸತ್ವಗುಣ ಇರುವಲ್ಲಿ ಯಾವುದೇ ರೋಗ ರುಜಿನಗಳಿಲ್ಲ. ಮಾನಸಿಕವಾದ ಅಥವಾ ದೈಹಿಕವಾದ ಯಾವುದೇ ವ್ಯಾಧಿ ಆದಿ ಮುಂತಾದವುಗಳು ಇರುವುದಿಲ್ಲ. ಕಾರಣ ಏನೆಂದರೆ ಶುದ್ಧವಾಗಿರುವುದರಿಂದ. ಯಾವಾಗ ಅಶುದ್ಧವಾಗುತ್ತದೆ, ಅಶುದ್ಧವಾದಾಗಲೇ ಈ ರೋಗ ರುಜಿನ ಮುಂತಾದವುಗಳಿಗೆಲ್ಲ ಅವಕಾಶ ಸಿಗುವಂಥದ್ದು. ಅದಕ್ಕೆ ಅವಕಾಶವೇ ಇಲ್ಲ. ಅದರಿಂದಾಗಿ ಯಾರು ನಿಜವಾದಿ ಸತ್ವಗುಣದಿಂದ ಕೂಡಿದವರಾಗಿರ್ತಾರೆ ಅವರು ಯಾವತ್ತೂ ಬೆಳಗುತ್ತಾ ಇರ್ತಾರೆ. ಅಷ್ಟು ಮಾತ್ರ ಅಲ್ಲ, ಯಾವುದೇ ರೋಗ ರುಜಿನಗಳಿಲ್ಲದೆ ಅವರು ಯಾವತ್ತೂ ಲವಲವಿಕೆಯಿಂದ ನವ ಯುವಕ ಯುವತಿಯರಾಗಿ ನಡೀತಾ ಇರ್ತಾರಂತೆ. ಯಾರು ಈ ರೀತಿ ಇರುವಂಥವರು? ನಿಜವಾಗಿ ಈ ಸತ್ವಗುಣದ ಈ ಪರಿಚಯ ಏನೇನು ಕೃಷ್ಣ ಮಾಡುತ್ತಾ ಇದ್ದಾನೆ, ಇದಕ್ಕೆ ಸಂಬಂಧಪಟ್ಟಾಗೆ ನಾವಿರುವವರಲ್ಲ. ಅದಕ್ಕೆ ಈ ಸತ್ವಗುಣ ವಿಶೇಷವಾಗಿ ದೇವತೆಗಳಲ್ಲಿ ನಾವು ಹೇಳ್ತೇವೆ. ಯಾಕಂದರೆ ದೇವತೆಗಳು ಹೀಗೆ, ದೇವತೆಗಳ ಲಕ್ಷಣ ಹೀಗೆ, ಅವರು ಸತ್ವಗುಣ ಹೆಚ್ಚಾಗಿರುವಂಥವ್ರು. ಆ ಕಾರಣದಿಂದಲೇ ದೇವತೆಗಳು ಬಹಳ ಶುದ್ಧ. ಅದಕ್ಕೆ ದೇವತೆಗಳ ಲಕ್ಷಣ ಆದಂತೆ. ದೇವತೆಗಳು ನಾವು ಇವರನ್ನು ಹೇಗೆ ಗುರುತಿಸಬಹುದು ಅಂದರೆ, ಅವರ ಬಟ್ಟೆ ಯಾವತ್ತೂ ಕೊಳೆ ಆಗುವುದಿಲ್ಲಂತೆ, ಮೈ ಯಾವತ್ತೂ ವಾಸನೆ ಬರುವುದಿಲ್ಲಂತೆ, ಹಾಕಿಕೊಂಡ ಮಾಲೆ ಯಾವತ್ತೂ ಬಾಡುವುದಿಲ್ಲಂತೆ. ಎಲ್ಲಿವರೆಗೆ ಅಂದರೆ ಅವರು ನೆಲವನ್ನು ಮುಟ್ಟುವುದಿಲ್ಲಂತೆ. ಅವರ ನೆಲದ ಮೇಲೆ ನಿಲ್ತಾರೆ ಹೊರತು ನೆಲವನ್ನು ಮುಟ್ಟಿ ನಿಲ್ಲುವುದಿಲ್ಲ ದೇವತೆಗಳು. ಯಾಕಂದರೆ ಅಷ್ಟು ಶುದ್ಧವಾಗಿರುವಂಥವ್ರು. ಅಷ್ಟು ಮಾತ್ರ ಅಲ್ಲ, ಶುದ್ಧಿಯನ್ನೇ ಅಪೇಕ್ಷೆ ಪಡುವಂಥವ್ರು. ಅದಕ್ಕೆ ಶುಚಿರುವೇ ದೇವಾಹ ಅಂತ. ನಾವು ದೇವರ ಪೂಜೆಯನ್ನು ಮಾಡ್ತೇವೆ ಅಂತ ಹೇಳಿದರೆ ಎಲ್ಲಕ್ಕಿಂತ ಮೊದಲ ಆದ್ಯತೆ ಕೊಡಬೇಕಾದದ್ದು ಶುಚಿತ್ವಕ್ಕೆ, ಮಡಿಗೆ. ಶುಚಿ ಇಲ್ಲ ಅಂದರೆ ಇನ್ನೊಂದೇನೆಂದರೆ, ಮಡಿ ಬೇರೆ ಅಲ್ಲ, ಶುಚಿ ಬೇರೆ ಅಲ್ಲ. ಯಾಕಂದರೆ ಇವತ್ತು ಅನೇಕ ಮಂದಿಗೆ ಮಡಿಗೂ ಶುಚಿಗೂ ಸಂಬಂಧವೇ ಇಲ್ಲ ಅಂತ ತಿಳ್ಕೊಂಡಿರ್ತಾರೆ. ನಾವು ಮಡಿ ಮಾಡ್ತೇವೆ ಅಂತ ಹೇಳ್ತಾರೆ, ಆದರೆ ದೇವರ ಕೋಣೆ ಒಳಗೆ ಅಷ್ಟು ಗಲೀಜಿರ್ತದೆ, ದೇವರ ಪೀಠ ಅಷ್ಟು ಗಲೀಜಿರ್ತದೆ. ಇವರು ಉಟ್ಟುಕೊಳ್ಳುವಂತಹ ಮಡಿ ವಸ್ತ್ರ ಅಂತ ಏನು ಹೇಳ್ತೇವೆ ಅದು ಅಷ್ಟು ಗಲೀಜಿರ್ತದೆ, ವಾಸನೆ ಬರ್ತಾ ಇರ್ತದೆ. ಹೀಗೆ ಎಲ್ಲವನ್ನ ಗಲೀಜಾಗಿ ಇಟ್ಟುಕೊಂಡು ನಾನು ಮಡಿಯಾಗಿ ಪೂಜೆ ಮಾಡ್ತೇನೆ ಅಂತ ಹೇಳುವಂತಹದ್ದು ಮೂರ್ಖತನ. ಅದಕ್ಕಾಗಿ ನಿಜವಾಗಿಯೂ ಕೂಡ ನಾವು ನಿರ್ಮಲತ್ವವನ್ನು ಮೊದಲು ನೋಡಬೇಕಾದದ್ದು. ಯಾಕಂದರೆ ದೇವತೆಗಳು ಅದನ್ನು ಬಯಸ್ತಾರೆ. ಮುಖ್ಯವಾಗಿ ದೇವತೆಗಳಿಗೆ ಶುಚಿ ಬೇಕು. ಅದರಿಂದಾಗಿಯೇ ಇದು ಸತ್ವಗುಣ ಅನ್ನೋದು ದೇವತೆಗಳಿಗೆ ಸಂಬಂಧಪಟ್ಟದ್ದು. ಅವರು ನಿರ್ಮಲವಾಗಿರ್ತಾರೆ. ಅದಕ್ಕಾಗಿ ಯಾವತ್ತು ಬೆಳಗುತ್ತಾ ಇರ್ತಾರೆ. ಅದಕ್ಕಾಗಿ ನೀವು ಯಾವುದೇ ದೇವತೆಗಳ ಫೋಟೋ ಮುಂತಾದವುಗಳನ್ನು ಕೊಟ್ಟರೆ ನೋಡಿದರೆ ಅದರ ಹಿಂದೆ ಬೆಳಕು, ಒಂಥರ ಬೆಳಕಿನ ಪುಂಜವನ್ನು ನಾವು ಕಾಣ್ತೇವೆ. ಯಾಕಂದರೆ ಅವರು ಹಾಗೇನೆ
ಮತ್ತು ಇನ್ನೊಂದೇನೆಂದರೆ ದೇವತೆಗಳಿಗೆ ಯಾವತ್ತೂ ರೋಗ ರುಜಿನಗಳು ಮುಂತಾದವುಗಳಿಲ್ಲ, ಅವರಿಗೆ ಯಾವತ್ತೂ ವೃದ್ಧಾಪ್ಯ ಬರುವುದಿಲ್ಲ. ಕಾರಣ ಏನಂತ ಹೇಳಿದ್ರೆ ಅವರು ಸಾತ್ವಿಕ ಗುಣದಿಂದ ಕೂಡಿದವರು. ಸಾತ್ವಿಕ ಗುಣ ಎಲ್ಲಿದೆಯೋ ಅಲ್ಲಿ ಯಾವತ್ತೂ ಇದೇ ರೀತಿ ಇರುತ್ತದೆ. ಇದು ಕೂಡ ಕಟ್ಟಾಗ್ತದಂತೆ, ಸತ್ವ ಗುಣವೂ ಕಟ್ಟಾಗ್ತದೆ. ಯಾಕಂದ್ರೆ ಗುಣ ಅಂತ ಹೇಳಿದ ಕೂಡಲೇ ಕಡಲೇಬೇಕು ತಾನೆ, ಅದು ಹಗ್ಗ. ಅದು ಹೇಗೆ ಅಂತ ಹೇಳಿದ್ರೆ ಸುಖ ಸಂಘೇನ ಬಧ್ನಾತಿ ಜ್ಞಾನ ಸಂಘೇನ ಚಾನಘ. ಸುಖ ಸಂಘದಿಂದ ಅಂದ್ರೆ ಸುಖದ ಸಂಬಂಧ, ಸುಖದ ಸಂಬಂಧದಿಂದ ಕಟ್ಟಿ ಹಾಕ್ತದೆ. ಇದು ಜ್ಞಾನದ ಸಂಬಂಧದಿಂದ ಕಟ್ಟಿ ಹಾಕ್ತದೆ. ಅಂದ್ರೆ ಅರ್ಥ ಏನಂತ ಹೇಳಿದ್ರೆ ಯಾರಲ್ಲಿ ಸತ್ವಗುಣ ಇರ್ತದೆ ಆ ಸತ್ವಗುಣ ಇರುವುದು ನಿರ್ಮಲವಾಗಿರ್ತದೆ, ಪರಿಶುದ್ಧವಾಗಿರ್ತಾರೆ. ಅದರಿಂದಾಗಿ ಬೆಳಗ್ತಾ ಇರ್ತಾರೆ. ಮತ್ತೇನಂತ ಹೇಳಿದ್ರೆ ಯಾವುದೇ ರೋಗ ರುಜಿನಗಳಿಲ್ಲದೆ, ಯಾವುದೇ ತಾಪತ್ರಯ ಇಲ್ಲದೆ, ಮುಪ್ಪು ಮುಂತಾದವುಗಳಿಲ್ಲದೆ ತಾವು ಇಲ್ಲಿ ಆನಂದವಾಗಿರ್ತಾರೆ. ಅದರಿಂದಾಗಿ ಸುಖ, ಎಲ್ಲೂ ಹೋದರೂ ಸುಖವೇ, ಸುಖವೇ ಸುಖವೇ. ಅಂದರೆ ಸುಖದಲ್ಲೇ ಕಟ್ಟು ಬಿದ್ದವರವರು. ಯಾವ ರೀತಿ ನಾವು ಯಾವುದಕ್ಕಾದರೂ ಕಟ್ಟು ಬಿದ್ದು ಅಂದರೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕಾಗುವುದಿಲ್ಲ, ಹಾಗೆಯೇ ಇವರು ಸುಖದಲ್ಲಿ ಕಟ್ಟು ಬಿದ್ದವರು. ಅದಕ್ಕೆ ಸುಖ ಬಿಟ್ಟು ಬೇರೆ ಇವರಿಗೆ ಸಿಗುವುದೇ ಇಲ್ಲ, ದುಃಖ ಯಾವತ್ತೂ ಸಿಗುವುದೇ ಇಲ್ಲ. ಎಲ್ಲ ಕಡೆ ಸುಖವೇ, ದೇವತೆಗಳಾಗಿ ಎಲ್ಲ ಕಡೆ ಸುಖಿಗಳಾಗೇ ಇರುವಂಥವ್ರು. ಯಾವುದೋ ಒಂದು ಕಡೆ ಹೋಗಿ ಇವು ಕಷ್ಟ, ನನಗೆ ದುಃಖ, ಈ ರೀತಿ ಇಲ್ಲವೇ ಇಲ್ಲ ದೇವತೆಗಳು. ಯಾಕಂದರೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿಷ್ಣುವಿನ ಭಕ್ತರು. ಮಯಾ ಸಂತುಷ್ಟ ಮನಸ್ಸಃ ಸರ್ವ ಸುಖಮಯ ದಿಶಃ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಇದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಯಾರು ನನ್ನಲ್ಲೇ ಮನಸ್ಸಿಟ್ಟಿರ್ತಾರೆ ಅವರಿಗೆಲ್ಲೂ ಹೋದರೂ ಸುಖವೇ, ಅವರಿಗೆ ದುಃಖ ಅನ್ನೋದಿಲ್ಲವೇ ಇಲ್ಲ ಅಂತ. ಹೀಗೆ ಯಾರು ದೇವತೆಗಳಿದ್ದಾರೆ ಅವರು ಯಾವತ್ತೂ ಭಗವಂತನ ಭಕ್ತರು. ಆ ಕಾರಣದಿಂದಾಗಿ ಅವರೆಲ್ಲ ಕಡೆ ಸುಖವಾಗೇ ಇರ್ತಾರೆ. ಆ ಸುಖದ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅಯ್ಯೋ ಬಂಧನ ಅಂತ ಹೇಳಿದ್ರೆ ಕಷ್ಟ ಅಲ್ವಾ ಅಂತ ಹೇಳ್ಬೇಡಿ. ಎಲ್ಲ ಬಂಧನ ಅಂತ ಹೇಳಿದ ಕೂಡಲೇ ಎಲ್ಲ ಕಡೆಯೂ ಕಷ್ಟ ಅಲ್ಲ. ಯಾಕಂದ್ರೆ ಕೆಲವು ಕಡೆ ಸುಖ ಸಿಗಲಿಂದ ನಾವು ಬಂಧನಕ್ಕೆ ಒಳಗಾಗುವುದುಂಟು. ಕೆಲವು ಕಡೆ ಯಾಕಂತ ಹೇಳಿದ್ರೆ ಅಯ್ಯೋ ನಮಗೆ ಇವಾಗ ನಾವು ಯಾವುದೋ ಒಂದು ಬದರಿ ಯಾತ್ರೆಗೆ ಹೋಗ್ಬೇಕು, ಕಾಶಿ ಯಾತ್ರೆಗೆ ಹೋಗ್ಬೇಕು, ಅವಾಗ ಏನು ಮಾಡ್ತೇವೆ ಅಂತ ಹೇಳಿದ್ರೆ ಯಾವುದೋ ಒಂದು ಟ್ರಾವೆಲ್ ಏಜೆನ್ಸಿಗೆ ಹೋಗ್ತೇವೆ. ಅಲ್ಲಿ ಹೋಗಿ ನಾವೊಂದು ಟಿಕೆಟನ್ನು ಬುಕ್ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಅಯ್ಯೋ ನಮಗೇನು ತಲೆ ಬಿಸಿಯೇ ಇರಲ್ಲ, ಆರಾಮಾಗಿರ್ತದೆ. ವಾಸ್ತವಿಕವಾಗಿ ನೀವು ಟಿಕೆಟ್ ಬುಕ್ ಮಾಡುವ ಮೂಲಕ ಏನಾದ್ರಿ ಅಂತ ಹೇಳಿದ್ರೆ ಆ ಟ್ರಾವೆಲ್ ಏಜೆನ್ಸಿಯವರ ಬಂಧನಕ್ಕೊಳಗಾದ್ರಿ. ಹೇಗೆ ಅಂತ ಹೇಳಿದ್ರೆ ನೀವು ಯಾವಾಗ ಬುಕ್ ಮಾಡಿದ್ರಿ ಕೂಡಲೇ ಹೇಳ್ತಾರಾ ನೋಡಿ ಇಷ್ಟನೇ ತಾರೀಕು ಇಷ್ಟು ಗಂಟೆಗೆ ನೀವು ಬರಬೇಕು ಅಂತ ಹೇಳಿದ್ರೆ ನೀವು ಅವ್ರಿಗೆ ಕಟ್ಟು ಬಿದ್ದಿದ್ದೀರಿ. ಅಷ್ಟು ಗಂಟೆಗೆ ನೀವೆಲ್ಲ ಹಾಜರಿರಬೇಕು. ಅವ್ರು ಹೇಳಿದಾಗ ಕೇಳಬೇಕು, ಇದೇ ತಾನೇ ಬಂಧನ ಅಂತ ಹೇಳಿದ್ರೆ. ಮತ್ತೆ ಅವ್ರು ಹೇಳಿದಾಗ ಕೂತ್ಕೊಳ್ಬೇಕು, ಅವ್ರು ಹೇಳಿದಾಗ ಹೋಗ್ಬೇಕು, ಅವ್ರು ತೋರಿಸಿದ್ದನ್ನು ನೋಡಬೇಕು. ಆದರೆ ಅದನ್ನು ನಾವು ಮೆಚ್ಚಿಕೊಳ್ತೇವೆ, ಒಪ್ಕೊಳ್ತೇವೆ. ಯಾಕಂತ ಹೇಳಿದ್ರೆ ಅಲ್ಲಿ ಸುಖ ಇದೆ ಅಂತ. ನಾವಾಗೇ ಹೋಗುವುದಾದ್ರೆ ಕಷ್ಟ ಇದೆ, ಇದು ಅದೇನಿಲ್ಲ, ಎಲ್ಲ ಅವರದ್ದೇ ಜವಾಬ್ದಾರಿ, ನಮಗೆ ಜವಾಬ್ದಾರಿ ಇಲ್ಲ ಅಂದರೆ ನಾವಾಗಿ ಅವರ ಬಂಧನಕ್ಕೊಳಗಾಗಿದ್ದಾರೆ. ಈ ರೀತಿ ನಾವು ಲೋಕದಲ್ಲಿ ನೋಡುವುದುಂಟು. ಹಾಗೆ ಈ ಸುಖದ ಬಂಧನ ಅನ್ನುವುದು ಸಾತ್ವಿಕ ಬಂಧನ ಒಳ್ಳೆಯದದು. ಮನುಷ್ಯನನ್ನ ಈ ಸಾತ್ವಿಕ ಅನ್ನೋದು ಸುಖ. ಮತ್ತು ಎರಡನೇದೇನೆಂದರೆ ಜ್ಞಾನ ಸಂಕೇತ, ಜ್ಞಾನ ಸಂಬಂಧ. ಯಾವತ್ತೂ ಯಾರು ಸಾತ್ವಿಕ ಗುಣಕ್ಕೆ ಒಳಗಾಗಿರ್ತಾರೆ ಅವರಿಗೆ ಜ್ಞಾನ ಬೇಕು. ಅದೇ ರೀತಿ ದೇವತೆಗಳು ಜ್ಞಾನಪ್ರಿಯರು. ಅವರಿಗೆ ಜ್ಞಾನ ಅಂತ ಹೇಳಿದ್ರೆ ಇವಾಗ ದೇವರ ಜ್ಞಾನ, ಧರ್ಮದ ಜ್ಞಾನ ಅದು ತುಂಬಾ ಇಷ್ಟ ಅವರಿಗೆ. ಆ ತತ್ವಜ್ಞಾನವನ್ನು ಪಡೆಯಲಿಕ್ಕೆ, ದೇವರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಯಾವತ್ತೂ ಅವರು ಆಸಕ್ತರಾಗಿರ್ತಾರೆ ಅಂತ. ನಿಮಗೆ ಉದಾಹರಣೆ ಹೇಳುವುದಾದ್ರೆ ಹನುಮಂತ ಇಡೀ ರಾಮಾಯಣವನ್ನು ತಾನು ಇವತ್ತೂ ಹೇಳ್ತಾ ಇದ್ದಾನೆ ಋಷಿಮುನಿಗಳಿಗೆ. ಹಾಗಿದ್ರೂ ಕೂಡ ಇಲ್ಲಿ ರಾಮಾಯಣ ನಡೀತದೆ, ಅಲ್ಲಿ ತಾನು ಬಂದು ಕೂರುತ್ತಾನೆ, ಕೇಳ್ತಾನೆ. ಎಲ್ಲ ದೇವತೆಗಳು ಕೂಡ ಅಷ್ಟೇ, ಎಲ್ಲಿ ಜ್ಞಾನ ಇದೆ ಅಲ್ಲವರಿದ್ದೇ ಇದ್ದಾರೆ. ಯಾಕಂದ್ರೆ ಜ್ಞಾನ ಸಂಗೇನ, ಜ್ಞಾನದ ಸಂಘ, ಜ್ಞಾನ ಅಂದರೆ ತುಂಬಾ ಇಷ್ಟ ಅವರಿಗೆ. ಇದು ದೇವತೆಗಳಿಗೆ ಮುಖ್ಯವಾಗಿ ಸಂಬಂಧಪಟ್ಟದ್ದು. ಈ ಮನುಷ್ಯ ಲೋಕದಲ್ಲೂ ಕೂಡ ಯಾರಲ್ಲಿ ವಿಶೇಷವಾಗಿ ದೇವತೆಗಳ ಸನ್ನಿಧಾನ ಇದೆ, ದೇವತೆಗಳ ಅನುಗ್ರಹ ಇದೆ, ಅಂತಹ ಸಾತ್ವಿಕ ಜನರಲ್ಲೂ ನಾವಿದನ್ನು ಕಾಣಬಹುದು. ಒಂದನೇದಾಗಿ ಶುದ್ಧವಾಗಿರುವಂಥದ್ದು, ಬೆಳಗುತ್ತಾ ಇರ್ತಾರೆ. ಅಂದರೆ ಅವರಲ್ಲೊಂದು ವಿಶೇಷವಾದ ತೇಜಸ್ಸಿರ್ತದೆ ಅವರ ಮುಖದಲ್ಲಿ. ಇದು ಸತ್ವಗುಣದ ಲಕ್ಷಣ. ಮತ್ತೆ ಅವರಿಗೆ ಅನಾರೋಗ್ಯ ಬಹಳ ಕಡಿಮೆ, ಜ್ವರ ಬರುವಂತಹದ್ದು, ರೋಗ ರುಜಿನಗಳಿಗೆ ತುತ್ತಾಗುವಂತಹದ್ದು ಇವೆಲ್ಲ ತುಂಬಾ ಕಡಿಮೆ ಅವರಿಗೆ. ಮತ್ತೆ ಯಾವತ್ತೂ ಎಲ್ಲ ಕಡೆ ಸುಖವಾಗಿರ್ತಾರೆ. ಅವರಿಗೆ ಜೀವನದಲ್ಲಿ ಅದಿಲ್ಲ ಇದಿಲ್ಲ ಅಂತ ಹೇಳೋದಾಗಲಿ, ತಗೊಂಡು ಕೂತ್ಕೊಳ್ಳೋದಾಗಲಿ ಆ ರೀತಿ ಇಲ್ಲವೇ ಇಲ್ಲ. ನೀವು ಎಲ್ಲಿ ಹೋದ್ರೂ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಅವರು ಖುಷಿಯಾಗಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಎಲ್ಲ ಕಡೆಗೂ ಜ್ಞಾನದಲ್ಲಿ ಆಸಕ್ತಿ ಅವರಿಗೆ. ಜ್ಞಾನ ಬೇಕು, ತಿಳ್ಕೊಳ್ಬೇಕು, ತಿಳ್ಕೊಳ್ಬೇಕು, ಇಲ್ಲ ಹೇಳಬೇಕು, ಈ ರೀತಿ. ಇದು ಸಾಮಾನ್ಯವಾಗಿ ನಾವು ಸಾತ್ವಿಕರಲ್ಲಿ ಕಾಣುವಂಥದ್ದು.
ಈ ಸತ್ವ ಗುಣದ ಮೂಲಕ ಬಂಧಿಸ್ತಾ ಇರುವುದು ಯಾವುದು ಅಂದರೆ ಒಂದು ಸಾತ್ವಿಕ ಗುಣ, ಜಡವಾದ ಗುಣ, ಅದು ನಮಗೆ ಬಂಧಿಸಿದೆ. ಎರಡನೆಯದ್ದೇನು ಅಂತ ಹೇಳಿದ್ರೆ ಆ ಸಾತ್ವಿಕ ಗುಣದ ಮೂಲಕ ನಮ್ಮನ್ನು ಬಂಧಿಸಿರುವಂತಹ ಶ್ರೀದೇವಿ, ಅಂದರೆ ಲಕ್ಷ್ಮಿಯ ಶ್ರೀ ಎನ್ನುವಂತಹ ರೂಪ. ಈ ಶ್ರೀದೇವಿಯು ಕೂಡ ಹೀಗೆ ಬಂಧಿಸಿದ್ದಾಳೆ. ಅಂದರೆ ಎರಡು ಕಾರಣ. ಒಬ್ಬ ವ್ಯಕ್ತಿ ಸಾತ್ವಿಕನಾಗಿ ಇಲ್ಲಿ ಪ್ರವೃತ್ತಿ ಅಂದರೆ ನಡೆದುಕೊಳ್ಳಿಕ್ಕೆ ಒಂದು ಸಾತ್ವಿಕ ಗುಣ ಅವನ ಮೇಲೆ ಏನು ಪ್ರಭಾವವನ್ನು ಬೀರ್ತಾ ಇದೆ ಅದು ಕಾರಣ. ಆದರೆ ಎರಡನೆಯದ್ದು ಆ ಸಾತ್ವಿಕ ಗುಣವನ್ನು ನಿಯಂತ್ರಣ ಮಾಡ್ತಾ ಇರುವ ಲಕ್ಷ್ಮಿ, ಅವಳು ಕೂಡ ಕಾರಣ ಆಗ್ತಾಳೆ. ಎರಡು ರೀತಿಯಿಂದ ಕಾರಣವಾಗ್ತಾ ಇದೆ ಅಂತ ಹೇಳ್ತಾರೆ. ಇದು ಸಾತ್ವಿಕ ಗುಣ. ಅಂದರೆ ಸಾತ್ವಿಕ ಗುಣ ಅಂದರೆ ಏನು, ಸಾತ್ವಿಕ ಗುಣ ಹೇಗಿರ್ತದೆ ಅದನ್ನು ತಿಳಿಸಿದ. ಇಲ್ಲಿ ಇನ್ನೂ ಒಂದು ನಾವು ತಿಳ್ಕೊಳ್ಬೇಕಾದದ್ದು ಅಂತ ಹೇಳಿದರೆ, ಈ ಸತ್ವಗುಣ ಶುದ್ಧವಾದಷ್ಟು ನಿರ್ಮಲತ್ವ ಆದಂತ ಹೇಳಿದ, ನಿರ್ಮಲವಾದದ್ದರಿಂದಾಗಿ ಅಂತ. ಇದರ ನಿರ್ಮಲತೆಯಲ್ಲಿ ಕೂಡ ವ್ಯತ್ಯಾಸ ಇರುತ್ತದೆ. ಯಾಕೆ ಅಂತ ಹೇಳಿದ್ರೆ 100% ಶುದ್ಧ ಸತ್ವಗುಣ ಅನ್ನೋದು ಈ ಪ್ರಪಂಚದಲ್ಲಿ ಸಿಗುವುದು ಕಷ್ಟ. ಯಾಕಂದ್ರೆ ಇಲ್ಲಿ ಸ್ವಲ್ಪ ಅದರ ಬೆರಕೆ ಇದ್ದೇ ಇರ್ತದೆ. ರಜೋಗುಣ ತಮೋಗುಣಗಳ ಬೆರಕೆಯಿಂದ ಕೂಡಿದಂತಹ ಸತ್ವಗುಣವೇ ಇಲ್ಲಿ ನಮಗೆ ಸಿಗುವುದು. ಆದರೆ ಆ ಬೆರಕೆ ಏನಿದೆ, ರಜೋಗುಣ ತಮೋಗುಣಗಳ ಬೆರಕೆ, ಅದು ಎಷ್ಟು ಕಡಿಮೆ 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 ಆಗ್ತಾ ಬರ್ತದೆ, ಅಷ್ಟು ಸತ್ವಗುಣ ತಾನು ಶುದ್ಧವಾಗ್ತಾ ಬರ್ತದೆ. ನೋಡಿ, ಉದಾಹರಣೆಗೆ ಇವಾಗ ಚತುರ್ಮುಖ ಬ್ರಹ್ಮದೇವರು, ವಾಯುದೇವರು, ಇವರೆಲ್ಲರೂ ಕೂಡ ಸತ್ವಗುಣದಿಂದ ಕೂಡಿದವರು, ನಿರ್ಮಲರು. ಇವರಲ್ಲಿ ರಜೋಗುಣ ತಮೋಗುಣಗಳ ಪ್ರಭಾವ ತುಂಬಾ ಕಡಿಮೆ ಅಂದರೆ ತುಂಬಾ ಕಡಿಮೆ, ಅಂದರೆ ಎಲ್ಲೋ ಸ್ವಲ್ಪ ಇದ್ದಾಗಿದೆ ಅಷ್ಟೇ. ಇನ್ನು ನಾರಾಯಣನಲ್ಲಿ ರಜೋಗುಣ ತಮೋಗುಣ ಇಲ್ಲವೇ ಇಲ್ಲ. ಮತ್ತೆ ಶುದ್ಧ ಸತ್ವ, ಅಂದರೆ 100% ಸತ್ವಗುಣದಿಂದ ಕೂಡಿರುವಂಥವು ಭಗವಂತ. ಈ ರಜೋಗುಣ ತಮೋಗುಣ ಇಲ್ಲವೇ ಇಲ್ಲ. ಅದೇ ರೀತಿ ಅವನ ಲೋಕದಲ್ಲಿರುವವರು ಅದೇ ರೀತಿ. ಯಾರು ವೈಕುಂಠ ಲೋಕದಲ್ಲಿದ್ದಾರೆ ಅವರು ಕೂಡ 100% ಸತ್ವಗುಣದಿಂದಲೇ ಕೂಡಿದವರು. ಈ ರಜೋಗುಣ ತಮೋಗುಣ ಇಲ್ಲವೇ ಇಲ್ಲ ಅದರಲ್ಲಿ. ಇನ್ನು ರಜೋಗುಣದ ಬಗ್ಗೆ ತಿಳಿಸ್ಕೊಂಡು ಬರ್ತಾನೆ. ರಜೋಗುಣ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬಧ್ನಾತಿ ಕೌಂತೇಯ ಕರ್ಮ ಸಂಗೇನ ದೇಹಿನಂ. ಈ ರಜೋಗುಣ ಹೆಸರೇ ನೋಡಿ, ಆ ಹೆಸರೇ ನಮಗೆ ಪರಿಚಯ ಮಾಡಿಕೊಡುತ್ತದೆ. ಸತ್ವ ಅಂತ ಹೇಳಿದ್ರೆ ಬಲ ಅಂತ. ಇದು ಸತ್ವಯುತವಾದ ಆಹಾರ ನಾವು ಲೋಕದಲ್ಲಿ ಕೇಳ್ತೇವೆ. ಅಂದರೆ ಸತ್ವಯುತವಾದ ಆಹಾರ ಅಂತ ಹೇಳಿದ್ರೆ ಪೌಷ್ಟಿಕವಾದ ಆಹಾರ, ಪುಷ್ಟಿಯನ್ನ, ನಮಗೆ ಬಲವನ್ನು ತಂದುಕೊಡುವುದು. ಹೀಗೆ ನಿಜವಾದ ಬಲ ಯಾವುದು ಅಂತ ಹೇಳಿದ್ರೆ ಸತ್ವಗುಣ. ಇನ್ನೊಂದು ರಜಸ್ಸು, ರಜೋಗುಣ. ರಜ ಅಂತ ಹೇಳಿದ್ರೆ ಧೂಳಿ ಅಂತ. ಸಂಸ್ಕೃತದಲ್ಲಿ ರಜಸ್ಸು ಅಂದ್ರೆ ಧೂಳಿಗೇಳು. ಇದು ಧೂಳಿನಾಗಿರುವಂಥದ್ದು ರಜೋಗುಣ. ಇದು ಹೇಗೆ ಅಂತ ಹೇಳಿದ್ರೆ ರಾಗಾತ್ಮಕಂ ಅಂತ ಹೇಳ್ತಾರೆ. ಈ ರಜೋಗುಣ ಅಂತ ಹೇಳಿದ್ರೆ ರಾಗಾತ್ಮಕವಾಗಿರುವುದು ಅಂತ ಹೇಳಿದ್ರೆ ರಂಜಿಸುವಂಥದ್ದು, ಒಂಥರ ಮನರಂಜನೆ, ಎಂಜಾಯ್ಮೆಂಟ್. ಅದೇ ಇಲ್ಲಿ ಮುಖ್ಯ. ಈ ರಜೋಗುಣದಲ್ಲಿ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಏನು ಅಂತ ಹೇಳಿದ್ರೆ ಎಂಜಾಯ್ಮೆಂಟ್, ಹೊರಗಿನ ಖುಷಿ ಖುಷಿ ಖುಷಿ, ಅದೇ ಬೇಕಾಗಿರುವುದು. ಅಲ್ಲ, ಸತ್ವಗುಣದಲ್ಲಿ ಅದಿದೆಯಲ್ವಾ, ಸುಖ ಸಂಖ್ಯೆಯನ್ನು ಬದ್ನಾತಿ ಅಂತ, ಅಲ್ಲೂ ಇದೆಯಲ್ವಾ, ಖುಷಿ ಅನ್ನೋದಿದೆಯಲ್ವಾ. ಹೌದು, ಅಲ್ಲಿರುವುದು ಆಂತರಿಕ ಖುಷಿ, ಹೊರಗಿನ ಖುಷಿ ಅಲ್ಲ, ಅದು ಒಳಗಿನ ಖುಷಿ. ಯಾಕಂತ ಹೇಳಿದ್ರೆ ಒಳಗಿನ ಖುಷಿ ಶಾಶ್ವತವಾಗುತ್ತೆ, ಹೊರಗಿನ ಖುಷಿ ತಾತ್ಕಾಲಿಕವಾಗಿರುವಂಥದ್ದು. ಅದರಿಂದಾಗಿ ಆ ಸಾತ್ವಿಕ ಗುಣದಿಂದ ಕೂಡಿದವರೇನಿದ್ದಾರೆ ಅವರ ಖುಷಿ ಅದು ಬೇರೆಯೇ ಆಗಿರ್ತದೆ, ಅದು ಒಳಗಿನ ಖುಷಿ ಆಗಿರ್ತದೆ. ರಜೋಗುಣದವರ ಆಗಲ್ಲ, ಇದು ಹೊರಗಿನ ಖುಷಿ. ಇವತ್ತು ನಾವು ಲೋಕದಲ್ಲಿ ನೋಡ್ತೇವಲ್ಲ, ಹೆಚ್ಚು ಏನಾದರೂ ಲೆಟಸ್ ಎಂಜಾಯ್ ಅಂತ ಹೇಳಿದ್ರೆ ಹೊರಗಿನಿಂದ ಖುಷಿ, ಒಳಗಿನಿಂದ ದುಃಖವೇ, ಒಳಗಿನಿಂದ ಖುಷಿ ಇಲ್ಲ. ಅದರಿಂದಾಗಿ ಏನು ಅಂತ ಹೇಳಿದ್ರೆ ಈ ಖುಷಿ ತಾತ್ಕಾಲಿಕವಾಗಿರ್ತದೆ, ನಾಳೆ ದುಃಖ ಇದ್ದೇ ಇದೆ. ಯಾಕಂತ ಹೇಳಿದ್ರೆ ನಿನ್ನೆ ಇದನ್ನು ನೆನೆಸ್ಕೊಂಡು ಇವತ್ತು ದುಃಖ ಪಡೋದು ನೋಡಿದ್ರಾ, ನಿನ್ನೆ ಎಷ್ಟು ಚೆನ್ನಾಗಿತ್ತು, ಆ ಸುಖ ಎಷ್ಟು ಚೆನ್ನಾಗಿತ್ತು, ಇವತ್ತು ನೋಡಿ ಅದಿಲ್ಲವೇ ಇಲ್ಲ. ಅಂದರೆ ನಿನ್ನೆ ಇದು ತಾತ್ಕಾಲಿಕ ಆಯಿತು, ತಾತ್ಕಾಲಿಕವಾದ ಖುಷಿ. ಇದೇ ಈ ರಜೋಗುಣದ ಮುಖ್ಯವಾದ ಸ್ವಭಾವ. ಅದು ಏನಂತ ಹೇಳಿದ್ರೆ ರಂಜಿಸುವಂಥದ್ದು, ಬಹಳ ಆಕರ್ಷಣೆ ಮಾಡುವಂಥದ್ದು, ರಂಜಿಸುವಂಥದ್ದು, ಹೊರಗೆ. ಮತ್ತೆ ಇದು ಯಾವ ರೀತಿ ನಮ್ಮ ಮನುಷ್ಯನನ್ನ ಹೇಗೆ ಕಟ್ಟ ಹಾಕುತ್ತದೆ, ಇದು ಏನೇನು ಉಂಟು ಮಾಡ್ತದೆ ಅದನ್ನು ಹೇಳ್ತಾರೆ. ನಿಜವಾಗಿಯೂ ಕೂಡ ಈ ರಜೋಗುಣ ಹೇಗೆ ಕಟ್ಟ ಹಾಕ್ತದೆ ಅಂದರೆ ತೃಷ್ಣಾಸಂಗ ಸಮುದ್ಭವಂ, ಮನುಷ್ಯನಿಗೆ ತೃಷ್ಣೆಯನ್ನು ಉಂಟು ಮಾಡ್ತದೆ. ಅಂದರೆ ಬಾಯಾರಿಕೆಯನ್ನು ಉಂಟು ಮಾಡ್ತದೆ. ಏನು ಬಾಯಾರಿಕೆ ಅಂತ ಹೇಳಿದ್ರೆ ನೀರನ್ನು ಕುಡಿಬೇಕು ಎನ್ನುವಂತಹ ಬಾಯಾರಿಕೆ ಅಲ್ಲ. ಮತ್ತೇನಂತ ಹೇಳಿದ್ರೆ ಇದು ಬೇಕು, ಅದು ಬೇಕು. ಹೀಗೆ ಜಗತ್ತಿನಲ್ಲಿ ಬೇಕು ಅನ್ನುವಂಥದ್ದು.
ಈ ಬೇಕು ಅನ್ನುವಂತಹ ಬಯಕೆ ಉಂಟಾಗುವುದೇ ರಜೋಗುಣದಿಂದ. ಅಲ್ಲ, ಹಾಗಿದ್ರೆ ಸತ್ವಗುಣ ಉಳ್ಳವರಿಗೆ ಬಯಕೆ ಇರುವುದಿಲ್ವಾ? ಯಾರು ನೀವು ಹಿಂದೆ ದೇವತೆಗಳು ಅಂತ ಹೇಳಿದ್ರೆ ದೇವತೆಗಳಿಗೆ ಬಯಕೆ ಇರಲ್ವಾ? ಅವ್ರಿಗೂ ಏನು ಬೇಕು ಅಂತ ಇರಲ್ವ ಅವರಿಗೆ ಅಂತ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರಬಹುದು. ಆದರೆ ವ್ಯತ್ಯಾಸ ಇದೆ. ದೇವತೆಗಳು ಕಂಡದ್ದನ್ನೆಲ್ಲ ಬೇಕು ಅಂತ ಹೇಳುವವರಲ್ಲ. ಸಾತ್ವಿಕರು ಅಂದರೆ ಹಿಂದೆ ಹೇಳಿದ ಸತ್ವಗುಣದಿಂದ ಕೂಡಿದವರು ಏನು ಕಾಣ್ತದೆ ಅದು ಯಾವುದನ್ನು ಬೇಕು ಅಂತ ಹೇಳೋಲ್ಲ. ಮತ್ತೆ ಅವರಿಗೆ ಒಂದು ವಸ್ತು ಬೇಕು ಅಂತ ಹೇಳಬೇಕಾದ್ರೆ ಅದರ ಬಗ್ಗೆ ತುಂಬ ವಿಮರ್ಶೆಯನ್ನು ಮಾಡ್ತಾರೆ. ಇದರಿಂದ ನನಗೆ ಎಷ್ಟು ಉಪಯೋಗ ಇದೆ, ಇದರಿಂದ ನನಗೆ ಎಷ್ಟು ಖುಷಿ ಸಿಗಲಿಕ್ಕೆ ಸಾಧ್ಯತೆ ಇದೆ, ಇದರಿಂದ ಎಷ್ಟು ಕಷ್ಟ ಸಿಗಲಿಕ್ಕೆ ಸಾಧ್ಯತೆ ಇದೆ. ಈ ರೀತಿ ಒಂದು ವಿಷಯದ ಬಗ್ಗೆ ತಾವು ಕೂಲಂಕಷವಾಗಿ ಯೋಚನೆಯನ್ನು ಮಾಡಿ ಅದರಿಂದ ತನಗೆ ಏಳಿಗೆ ಆಗುತ್ತದೆ ಅಂತ ಇದ್ದರೆ ಮಾತ್ರ ಅವರು ಅದನ್ನು ಬಯಸ್ತಾರೆ. ಇಲ್ಲ, ಇದರಿಂದ ಏಳಿಗೆ ಆಗುವುದಿಲ್ಲ, ಇದರಿಂದ ಕೆಟ್ಟದಾಗುತ್ತೆ, ನನ್ನ ಜೀವನದಲ್ಲೂ ನನಗೆ ಕೆಟ್ಟದಾಗುತ್ತೆ, ನನಗೆ ಏಳಿಗೆ ಆಗೋಲ್ಲ, ನನಗೆ ಸೋಲಾಗುತ್ತೆ. ಈ ರೀತಿ ಅವರಿಗೆ ಮನದಟ್ಟಾಯಿತು ಅಂತ ಹೇಳಿದರೆ ವಿಮರ್ಶೆ ಮಾಡಿದ ಮೇಲೆ ನೀವು ಏನು ಕೋಟಿ ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿದ್ರು ಬಯಸೋದಿಲ್ಲ. ಯಾಕಂದರೆ ಇದು ನನಗೆ ಬೇಡ, ಇದು ನನ್ನ ಏಳಿಗೆಗೆ ಕಾರಣ ಆಗಲ್ಲ. ನೋಡಿ, ಇದು ಸತ್ವಗುಣದ ಬಯಕೆಗೂ ರಜೋಗುಣದ ಬಯಕೆಗೂ ಇದೇ ವ್ಯತ್ಯಾಸ. ಆದರೆ ರಜೋಗುಣದಲ್ಲಿ ಕೂಡಿದವರು ಯಾರಿದ್ದಾರೆ ಅವರಿಗೆ ಹೀಗಲ್ಲ. ಮತ್ತೇನೆಂದರೆ ಕಂಡದ್ದೆಲ್ಲ ಬೇಕು, ಅದು ಬೇಕು, ಇದು ಬೇಕು, ಅದು ಬೇಕು, ಅವರು ಬೇಕು, ಇವರು ಬೇಕು, ಎಲ್ಲರೂ ಬೇಕು ಬೇಕು ಬೇಕು. ಅದರಿಂದ ನನಗೆ ಕೆಟ್ಟದಾಗತ್ತಾ ಒಳ್ಳೇದಾಗತ್ತಾ ಇದರ ಬಗ್ಗೆ ಯೋಚನೆಯೇ ಇಲ್ಲ. ಮತ್ತೇನೆಂದರೆ ಈಗ ನನಗೆ ನೋಡಿದ ಅದನ್ನು ನೋಡಿ ಅದನ್ನು ಬೇಕು ಬೇಕು, ಇದು ಬೇಕು, ಇದು ಬೇಕು, ಇದು ಬೇಕು, ಈ ರೀತಿ. ಇದು ರಜೋಗುಣ. ನಾವು ಜಗತ್ತಿನಲ್ಲಿ ನೋಡ್ತೇವಲ್ವ, ಆ ರೀತಿ ಎಲ್ಲವನ್ನೂ ಬೇಕು 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 ಅಂತ ಬಯಸುತ್ತೆ, ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಎರಡನೇದು ಏನಂತ ಹೇಳಿದ್ರೆ ಸಂಘ ಅಂತ ಹೇಳಿದರೆ ಏನಂತ ಹೇಳಿದ್ರೆ ಆಸಕ್ತಿ, ಅವರಲ್ಲೂ ಆಸಕ್ತಿ, ಇವರಲ್ಲೂ ಆಸಕ್ತಿ ಅಂದರೆ ಹಚ್ಚಿಕೊಳ್ಳುವ ಸ್ವಭಾವ, ಅಟ್ಯಾಚ್ಮೆಂಟ್. ಅವರನ್ನು ಹಚ್ಚಿಕೊಳ್ಳುವುದು, ಇವರನ್ನು ಹಚ್ಚಿಕೊಳ್ಳುವುದು, ಇನ್ನೊಬ್ಬರನ್ನು ಹಚ್ಚಿಕೊಳ್ಳುವುದು, ಅವರನ್ನು ಹಚ್ಚಿಕೊಳ್ಳುವುದು, ಈ ರೀತಿ ಹೆಚ್ಚು ಹಚ್ಚಿಕೊಳ್ಳುವ ಸ್ವಭಾವ ಇದು ರಜೋಗುಣಕ್ಕೆ ಸಂಬಂಧಪಟ್ಟದ್ದು. ಸಾತ್ವಿಕ ಗುಣದಲ್ಲಿ ಆಗಿದ್ರೆ ಹಚ್ಚಿಕೊಳ್ಳುವುದಿಲ್ವಾ? ಸತ್ವಗುಣದಲ್ಲಿ ಯಾವ ರೀತಿ ಇರ್ತದೆ ಅಂದರೆ ಯಾರು ಸಾತ್ವಿಕ ಗುಣದಿಂದ ಕೂಡಿರ್ತಾರೆ ಅವರು ಹಚ್ಕೊಳ್ತಾರೆ, ಇಲ್ಲ ಅಂತಲ್ಲ. ಆದರೆ ಯಾರನ್ನು ಹಚ್ಚಿಕೊಳ್ಬೇಕೋ ಅವರನ್ನು ಮಾತ್ರ ಹಚ್ಚಿಕೊಳ್ಳು. ಅಂದರೆ ಯಾರನ್ನು ಹಚ್ಚಿಕೊಳ್ಳುವುದರಿಂದಾಗಿ ತಮಗೆ ಏಳಿಗೆ ಆಗತ್ತೆ, ನನಗೆ ಉದ್ಧಾರ ಆಗತ್ತೆ, ಅವರನ್ನು ಮಾತ್ರ ಹಚ್ಚಿಕೊಳ್ತಾರೆ. ಉಳಿದವರನ್ನು ಹಚ್ಕೊಳ್ಳಿಕ್ಕೆ ಹೋಗುವುದೇ ಇಲ್ಲ. ನಮಗಿಲ್ಲಿ ಕಾಣಬಹುದಾಗಿದ್ದರೆ ಇದೊಂದು ರೀತಿ ಸ್ವಾರ್ಥ ಅಲ್ವ? ನನಗೆ ಯಾರಿಂದ ಉಪಯೋಗ ಇದೆ ಅವರನ್ನು ಮಾತ್ರ ಹಚ್ಚಿಕೊಳ್ಳುವುದು, ಯಾರಿಗೂ ಉಪಯೋಗ ಇಲ್ಲ ಅವರನ್ನು ಹಚ್ಚಿಕೊಳ್ಳುವುದೇ ಇಲ್ಲ. ಇದು ಸ್ವಾರ್ಥ ಅಲ್ವಾ ಅಂತ? ಖಂಡಿತವಾಗಿಯೂ ಸ್ವಾರ್ಥ ಅಲ್ಲ. ಕಾರಣ ಏನು ಅಂತ ಹೇಳಿದರೆ ನಾವು ಯಾರನ್ನೇ ಆಗಲಿ ಯಾಕೋಸ್ಕರ ಹಚ್ಚಿಕೊಳ್ಬೇಕಾಗಿದೆ? ಹಚ್ಚಿಕೊಳ್ಳುವಂತಹ ಅಗತ್ಯ ಇಲ್ಲಿ ಏನಿದೆ? ಇಲ್ಲಿ ನಾವು 4 ದಿನ, ಯಾಕಂದರೆ ನಾವು ಯಾವ ವಸ್ತುವನ್ನು ಹಚ್ಚಿಕೊಳ್ಳಬೇಕು ಅಂತ ಹೇಳಿದರೆ ಆ ಹಚ್ಚಿಕೊಂಡ ವಸ್ತು ನಮ್ಮೊಟ್ಟಿಗೆ ಕಡೆ ತನಕ ಇರಬೇಕದು. ಅಂಥದ್ದನ್ನು ಮಾತ್ರ ನಾವು ಹಚ್ಚಿಕೊಳ್ಬೇಕಂದ್ರೆ ಇದು ಬುದ್ಧಿವಂತರ ಲಕ್ಷಣ, ಉಳಿದದ್ದಲ್ಲ. ಆದರೆ ಯಾವುದು ನಮಗೆ ಕಡೆ ತನಕ ಬರುವಂಥದ್ದು ಅದು ದೇವತೆಗಳು, ಅವರನ್ನು ಮಾತ್ರ, ಮತ್ತು ಜ್ಞಾನ. ಅದಕ್ಕಾಗಿ ಅವರು ಅದನ್ನು ಅಂಟಿಸ್ಕೊಳ್ತಾರೆ ಅವರು. ಆದರೆ ಈ ರಾಜಸರು ಹಾಗಲ್ಲ. ರಾಜಸರು ಏನಂತ ಹೇಳಿದರೆ ಎಲ್ಲವನ್ನು ಅಂಟಿಸಿಕೊಳ್ಳುವುದು, ಹಚ್ಚಿಕೊಳ್ಳುವುದು ಎಲ್ಲ 2 ದಿನ ಇದ್ದು ಹೋಗುವುದು. ಆ ಕಾರಣದಿಂದಲೇ ದುಃಖ ಇಲ್ಲ. ಈ ರಾಜಸರು ಹೆಚ್ಚು ದುಃಖ ಪಡಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಎಲ್ಲವೂ ತಾತ್ಕಾಲಿಕವಾದದ್ದನ್ನು ಅಂಟಿಸಿಕೊಳ್ಳುವುದು, 2 ದಿನ ಇದ್ದು ಹೋಗುವುದು. ಬಾಳಿನಲ್ಲಿ 2 ದಿನ ಇದ್ದು ಹೋಗುವ ವಸ್ತುಗಳನ್ನೇ ಹಚ್ಚಿಕೊಳ್ತಾರೆ. ಅಯ್ಯೋ ಇವರೇ ನಮ್ಮವರು, ಇದೇ ನಂದು. ಆದರೆ ನಾಳೆ 1 ದಿನ ಬಿಟ್ಟು ಹೋಗಬೇಕಾದ್ರೆ ಕಷ್ಟ ಆಗುತ್ತೆ. ಸಾತ್ವಿಕರಿಗೆ ಇದೆಲ್ಲ ಗೊತ್ತಿರ್ತದೆ. ಅದಕ್ಕಾಗಿ ಯಾವುದು ತಾತ್ಕಾಲಿಕವಾದ ಟೆಂಪರರಿ ವಸ್ತುವೋ ಅದನ್ನು ಯಾವತ್ತಿಂದ ಯಾವತ್ತಿಗೂ ಅವರು ಹಚ್ಕೊಳ್ಳಿಕ್ಕೆ ಹೋಗುವುದೇ ಇಲ್ಲ. ಇದು ಅವರ ವಿಶೇಷ, ನಾವು ತಿಳ್ಕೊಳ್ಬೇಕಾದದ್ದು. ನಂತರ ತನ್ನಿಬಧ್ನಾದಿ ಕೌಂತೇಯ ಕರ್ಮಸಂಗೇನ ದೇಹಿನಂ. ಈ ರಜೋಗುಣ ಒಬ್ಬ ವ್ಯಕ್ತಿಯನ್ನು ಹೇಗೆ ಕಟ್ಟಾಕ್ತಾ ಇದೆ ಅದನ್ನು ಹೇಳ್ತಾರೆ. ಇವಾಗ ರಜೋಗುಣದ ಸ್ವಭಾವ ಏನಂತ ಗೊತ್ತಾಯಿತು. ರಜೋಗುಣದ ಸ್ವಭಾವ ಒಂದೇನಂತ ಹೇಳಿದ್ರೆ ಎಲ್ಲವನ್ನ ಬೇಕು ಅಂತ ಬಯಸುವುದು, ಮತ್ತೆ ಎಲ್ಲವನ್ನ ಹಚ್ಚಿಕೊಳ್ಳುವುದಿಲ್ಲ. ಇದು ಯಾಕೆ ಕಟ್ಟಾಗತ್ತೆ ಅಂತ ಹೇಳಿದ್ರೆ ಕರ್ಮಸಂಗೇನ ದೇಹಿನ. ಈ ದೇಹದಲ್ಲಿರುವಂತಹ ವ್ಯಕ್ತಿಯನ್ನ ಕರ್ಮಸಂಗ ಅಂದರೆ ಕರ್ಮವನ್ನು ಮಾಡುವುದರಲ್ಲಿ ಆಸಕ್ತಿ, ಅದರಲ್ಲಿ ಕಟ್ಟಾಗತ್ತೆ. ಅಂದರೆ ಮಾಡುವುದು ಯಾಕೆ ಮಾಡ್ತೇನೆ ಗೊತ್ತಿಲ್ಲ,
ತಿಳ್ಕೊಳ್ಳುವುದಿಲ್ಲ. ಅಂದರೆ ನೋಡಿ, ಜ್ಞಾನ ಇಲ್ಲದೆ ಮಾಡುವುದು ಯಾವತ್ತು ಮನುಷ್ಯ ಮಾಡುವುದು ತಪ್ಪಲ್ಲ, ಆದರೆ ತಿಳಿಯದೆ ಮಾಡುವುದು ತಪ್ಪು. ಯಾವತ್ತು ತಿಳಿದು ಮಾಡಬೇಕು, ಅದಿಲ್ಲವೇ ಇಲ್ಲ. ಮತ್ತೇನೆಂದರೆ ಮಾಡುವುದು 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 ಇಷ್ಟೇ. ಇದು ರಜೋಗುಣದಲ್ಲಿ ಕಾಣುವುದು. ವಿಶೇಷವಾಗಿ ಈ ರಜೋಗುಣ ನಮ್ಮನ್ನೇ ಕುರಿತು ಹೇಳ್ತಾ ಇರೋದು, ಮನುಷ್ಯರನ್ನೇ ಕುರಿತು ಹೇಳ್ತಾ ಇರೋದು. ಮನುಷ್ಯರು ಇದೇ ರೀತಿ, ಮನುಷ್ಯರಿಗೆ ಅದು ಬೇಕು ಇದು ಬೇಕು ಎಲ್ಲ ಬೇಕು. ಅಷ್ಟು ಮಾತ್ರ ಅಲ್ಲ, ಹಚ್ಚಿಕೊಡು, ಅವರು ಬೇಕು ಇವರು ಬೇಕು, ಅವರನ್ನು ಹಚ್ಕೊಳ್ಳೋದು ಇವರನ್ನು ಹಚ್ಕೊಳ್ಳೋದು, ಇವ್ರಿಗೆ ಹೋದೆ ಅಂದ್ರೆ 10 ಜನ ಬರ್ತಾ ಇದ್ರು. 10 ಜನರಲ್ಲಿ ಇವರು ನನ್ನವರು ಅವರು ನನ್ನವರು, ಎಲ್ಲರೂ ನನ್ನವರೇ ಈ ರೀತಿ. ಆ ಊರಿಂದ ಇನ್ನೊಂದು ಊರಿಗೆ ಹೋದೆ, ಅಲ್ಲಿ ಮತ್ತೆ 106 ಜನರನ್ನು ಹಚ್ಚಿಕೊಂಡು ಅವರು ನನ್ನವರು ಇವರು ನನ್ನವರು. ಅಷ್ಟು ಮಾತ್ರ ಅಲ್ಲ, ಅವರು ಬೇಕು ಇವರು ಬೇಕು, ಅದರ ಬಗ್ಗೆ ತಿಳ್ಕೊಳ್ಬೇಕು ಇದ್ರ ಬಗ್ಗೆ ತಿಳ್ಕೊಳ್ಬೇಕು, ಅದು ಉಪಯೋಗ ಇದೆಯೋ ಇಲ್ವೋ ಏನು ಯೋಚನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ಮತ್ತೆ ಎರಡನೇದೇ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಏನೋ ಮಾಡ್ತಾ ಇರೋದು ಮನುಷ್ಯ. ನೀನು ಯಾಕೆ ಏನು ಮಾಡ್ತಾ ಇದ್ದೆ ಇದನ್ನು ಯೋಚನೆ ಮಾಡು. ಇಲ್ಲ, ನಾನು ಬದಲಿಗೆ ಹೋಗ್ತೇನೆ, ಕಾಶಿಗೆ ಹೋಗ್ತೇನೆ, ತಿರುಪತಿಗೆ ಹೋಗ್ತೇನೆ, ರಾಮೇಶ್ವರಕ್ಕೆ ಹೋಗ್ತೇನೆ. ಯಾಕೆ ಹೋಗ್ತೀನಿ, ಇಲ್ಲಿಗೆಲ್ಲ ಯಾಕೆ ಹೋಗ್ತೀಯ ಇದ್ದೇನೆ? ಈಗ ನಾವು ಉತ್ತರ ಕೊಡೋದಿಷ್ಟೇ, ಅದು ಪುಣ್ಯ ಬರುತ್ತೆ ಅದಕ್ಕೆ ಹೋಗೋದು. ಪುಣ್ಯ ಬರುತ್ತೆ ಅಂತ ಯಾರು ಹೇಳಿದ್ರು? ಪುಣ್ಯ ಹ್ಯಾಕೆ ಬರುತ್ತೆ? ಹೋದ ಕೂಡಲೇ ಪುಣ್ಯ ಬಂದ್ಬಿಡುತ್ತಾ? ಕೇವಲ ಹೋದ ಕೂಡಲೇ ಪುಣ್ಯ ಬರುತ್ತಾ ಅಲ್ಲಿಗೆ? ಮತ್ತೆ ಹೋಗುವ ರೀತಿಯಿಂದ ಹೋಗ್ಬೇಕು. ಮತ್ತೆ ಆಯಾ ತೀರ್ಥಯಾತ್ರಾ ಕ್ಷೇತ್ರಕ್ಕೆ ಹೋಗಿ ಏನು ಮಾಡಬೇಕು ಅದನ್ನು ಮಾಡಬೇಕು. ಅದನ್ನೆಲ್ಲ ಮಾಡಿದೆಯಾ? ಅದೆಲ್ಲ ನಮಗೆ ಗೊತ್ತಿಲ್ಲ. ಏನೋ ಹೋಗ್ಬೇಕು, ಎಲ್ಲರೂ ಹೋಗ್ತಾರಲ್ವ, ಹೋಗೋದು. ನೋಡಿ ಇಷ್ಟೇ, ತಿಳಿದುಕೊಳ್ಳುವುದಿಲ್ಲ. ಯಾವ ವಿಷಯದಲ್ಲೂ ಕೂಡ ಜ್ಞಾನ ಬೇಕಾಗಿಲ್ಲ. ಇದು ರಜೋಗುಣದ ಸ್ವಭಾವ. ದೇವಸ್ಥಾನಕ್ಕೆ ಹೋಗ್ತಾರೆ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ತಿಳ್ಕೊಳ್ಳಲ್ಲ, ಹೇಗೆ ಹೋಗಬೇಕು ತಿಳ್ಕೊಳ್ಳಲ್ಲ, ದೇವಸ್ಥಾನ ಯಾಕೆ ಇರುವುದು ಗೊತ್ತಿಲ್ಲ, ದೇವಸ್ಥಾನದಲ್ಲಿ ಹೋಗಿ ಏನು ಮಾಡಬೇಕು ಗೊತ್ತಾಗೋದಿಲ್ಲ. ಮತ್ತೇನೆಂದರೆ ದೇವಸ್ಥಾನಕ್ಕೆ ಹೋಗ್ತಾರೆ, ಏನೊಂದು ಸುತ್ತು ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಸೇವೆ ಮಾಡಿಸ್ತಾರೆ, ಪ್ರಸಾದ ತಗೊಳ್ತಾರೆ, ಬರ್ತಾರೆ, ನಾವು ಧನ್ಯರಾದವು ಅಂತ ತಿಳ್ಕೊಂಡ್ರು. ಇದಕ್ಕೆ ದೇವಸ್ಥಾನ ಇರುವುದು. ದೇವಸ್ಥಾನ ಇರುವ ಉದ್ದೇಶವೇ ಬೇರೆ. ದೇವಸ್ಥಾನದಲ್ಲಿ ಹೋಗಿ ನಾವು ಪಡೆಯಬೇಕಾದ ಪ್ರಯೋಜನವೇ ಬೇರೆ ಇದೆ. ಇದು ಯಾವುದು ಗೊತ್ತಿಲ್ಲ ನಮಗೆ. ಯಾವುದು ತಿಳ್ಕೊಳ್ಬೇಕು ಎನ್ನುವ ಆಸಕ್ತಿಯೂ ಇಲ್ಲ ಮನುಷ್ಯನಲ್ಲಿ. ಹೇಳಿದರೂ ಕೂಡ ತಿಳ್ಕೊಳ್ಬೇಕಾಗಿಲ್ಲ, ಒಂದೊಮ್ಮೆ ತಿಳಿದುಕೊಂಡು ಆಚರಿಸಬೇಕಾಗಿಲ್ಲ. ಯಾಕಂದರೆ ಜ್ಞಾನದಲ್ಲಿ ಆಸಕ್ತಿಯೇ ಇಲ್ಲ. ಇದು ರಜೋಗುಣದ ಸ್ವಭಾವ. ನೋಡಿ, ಅದಕ್ಕಾಗಿ ರಜೋಗುಣದವರು ಯಾರು ಹೊಂದಿದವರು ಇರ್ತಾರೆ, ಅವರು ಮುಂದೆ ನೀವು ದೇವರ ಬಗ್ಗೆಯೋ ಧರ್ಮದ ಬಗ್ಗೆಯೋ ಹೇಳಲಿಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಒಂದು 10 ನಿಮಿಷ 1/4 ಗಂಟೆ ಆಗುತ್ತಾ ಇದ್ದಾಗೇನೆ ಎದ್ದು ಹೋಗ್ತಾರೆ. ಅಥವಾ 1 ಗಂಟೆ ನೀವು ಹೇಳಿದ್ರು ಕೂಡ ಬಲಾತ್ಕಾರದಿಂದ ಒಂದ ಕಣ್ಣು ಕೂರ್ತಾನೋ ನಿದ್ರೆ ಮಾಡ್ತಾನೋ ಕೂತ್ಕೊಂಡು ಕೇಳ್ತಾ ಇರ್ತಾರೆ, ಹೊರತು ಆಸಕ್ತಿಯಿಂದ ಕೇಳೋದಿಲ್ಲ. ಸಾತ್ವಿಕರಾದ್ರೆ ಆಗಲ್ಲ. ಸಾತ್ವಿಕರು ಆಸಕ್ತಿಯಿಂದ ಕೇಳ್ತಾರೆ, ಕೇಳಿ ಬಿಡುವುದಿಲ್ಲ, ಮತ್ತೆ ಅದನ್ನು ಮನನ ಮಾಡ್ತಾರೆ, ಅದರ ಬಗ್ಗೆ ಇನ್ನಷ್ಟು ಹೆಚ್ಚು ಚಿಂತನೆ ಮಾಡ್ತಾರೆ. ಇದು ಸಾತ್ವಿಕರು ರಾಜಸರಿಗೂ ಇರುವಂತಹ ವ್ಯತ್ಯಾಸ. ಸಾಮಾನ್ಯ ಮನುಷ್ಯರು ಈ ರಾಜಸರಲ್ಲಿ ಸೇರ್ತಾರೆ. ಮನುಷ್ಯರಲ್ಲಿ ಯಾರು ಉತ್ತಮರಾದ ಮನುಷ್ಯರಿದ್ದಾರೆ ಅವರು ಸಾತ್ವಿಕ ಗುಣಕ್ಕೆ ಸಂಬಂಧಪಟ್ಟಾಗಿರ್ತಾರೆ. ಹೌದು, ಈ ಎರಡನ್ನೂ ನೋಡಿದ್ವು. ಇನ್ನು ತಾಮಸ ಗುಣ ಯಾವ ರೀತಿ ಇರ್ತದೆ, ಆ ತಾಮಸ ಗುಣದ ವಿವರಣೆಯನ್ನು ಕೃಷ್ಣ ಕೊಟ್ಕೊಂಡು ಹೋಗ್ತಾನೆ. ಇಲ್ಲಿ ನಾವು ಹಿಂದಿನ ಶ್ಲೋಕದಲ್ಲಿ ತತ್ರ ಸತ್ವಂ ನಿರ್ಮಲತ್ವಾತ್ ಪ್ರಕಾಶಕಮನಾಮಯಂ ಸುಖ ಸಂಘೇನ ಬದ್ಧಾತಿ ಜ್ಞಾನ ಸಂಘೇನ ಚಾನಘ ಅಂತ ಹೇಳ್ತಾ ಅನಘ ಅಂತ ಕೃಷ್ಣ ಅರ್ಜುನನನ್ನು ಕರೆದಿದ್ದಾನೆ. ಅನಘ ಅಂದರೆ ಪಾಪರಹಿತನಾದವನೇ, ಅರ್ಥಾತ್ ನೀನು ಸತ್ವಗುಣದಿಂದ ಕೂಡಿದವನು ಅಂತ ಅರ್ಥ. ಯಾಕಂದರೆ ಸತ್ವಗುಣ ಅಂತ ಹೇಳಿದ್ರೆ ಮೊದಲೇ ನಿರ್ಮಲತ್ವ ಅಂತ ಕೃಷ್ಣ ಹೇಳಿದ. ಮಲ ಇಲ್ಲದೆ ಇರುವುದು, ಕೊಳೆ ಇಲ್ಲದೆ ಇರುವುದು ಅಂತ. ನಮ್ಮಲ್ಲಿರುವ ದೊಡ್ಡ ಕೊಳೆಗೆ ಪಾಪ. ಆ ಪಾಪವನ್ನು ಯಾರು ಕಳ್ಕೊಂಡಿದ್ದಾನೋ ಅವನೇ ನಿರ್ಮಲ. ಅದೇ ಅರ್ಜುನ, ನೀನು ಸಾತ್ವಿಕನಾಗಿದ್ಯಾ ಅಂತ ತಿಳಿಸ್ಲಿಕ್ಕೋಸ್ಕರ ಹೇಳ್ತಾ ಇರುವಂಥದ್ದು. ಇಲ್ಲಿ ಮತ್ತೆ 2ನೇ ಶ್ಲೋಕದಲ್ಲಿ ರಜೋರಾಗಾತ್ಮಕಂ ವಿದ್ಧಿ ತೃಷ್ಣಾ ಸಂಗ ಸಮುದ್ಭವಂ ತನ್ನಿಬದ್ಧಾತಿ ಕೌಂತೇಯ ಸಂಕರ್ಮ ಸಂಗೇನ ದೇಹಿನಂ. ಇಲ್ಲಿ ಕೌಂತೇಯ ಅಂತ ಕರೀತಾ ಇದ್ದಾರೆ. ಓ ಕುಂತಿಯ ಮಗನೇ, ಕುಂತಿಯನ ಮಗನಾಗಿ ಬಂದವನೇ. ಅಂದರೆ ಸಾಮಾನ್ಯವಾಗಿ ಈ ಸಂಬೋಧನೆ ಯಾಕೆ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕುಂತಿ ಅಂತ ಹೇಳಿದ್ರೆ ಹೆಣ್ಣು, ಆ ಹೆಣ್ಣಿನ ಮಗನಾಗಿ ಬಂದವನು. ಹೆಣ್ಣು ಅಂತ ಹೇಳಿದ್ರೆ ಸಾಮಾನ್ಯ ರಜೋಗುಣದಿಂದ ಹೆಚ್ಚು ಕೂಡಿದವರು ಅಂತ. ಅದರಿಂದಾಗಿ ಹೆಣ್ಣಿಗೆ ಆಸೆ ಆಕಾಂಕ್ಷೆಗಳು ಹೆಚ್ಚು, ಹೆಣ್ಣು ಹಚ್ಚಿಕೊಳ್ಳುವುದು ಕೂಡ ಹೆಚ್ಚು. ನಾವು ಸಮಾಜದಲ್ಲಿ ನೋಡಿದರೆ ಗಂಡಸರಿಗಿಂತ ಹೆಚ್ಚು ಹಚ್ಚಿಕೊಳ್ಳುವವರೇ ಹೆಂಗಸರು. ಮತ್ತೆ ಬೇಕು 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 ಅಂತ ಹೆಚ್ಚು ಬಯಕವೂ ಕೂಡ ಹೆಂಗಸರಿಗೆ ಇರುವಂಥದ್ದು. ಆದರೆ ಇದಕ್ಕೆ ಅಪವಾದವಾಗಿರುವ ಯಾರು ಅಂತ ಹೇಳಿದ್ರೆ ಎಕ್ಸೆಪ್ಷನ್ ಕುಂತಿ. ತಾನು
ಎಲ್ಲವನ್ನ ತೊರೆದವಳು. ಕೃಷ್ಣನ ಬಳಿ ಪ್ರಾರ್ಥನೆ ಮಾಡಿದ್ದವಳು ನನಗೆ ನನ್ನವರು ಎನ್ನುವಂತಹ ಅಟ್ಯಾಚ್ಮೆಂಟ್ ಏನಿದೆ ಇದನ್ನು ತೆಗೆದುಹಾಕಿಬಿಡುವುದು. ಸ್ನೇಹ ಪಾಶ ವಿಮಂ ಚಿಂಧಿ ಸಮಂ ವೃಷ್ಣಿಷು ಪಾಂಡುಷು, ಇದನ್ನೇ ಅವಳು ಪ್ರಾರ್ಥನೆ ಮಾಡಿಕೊಂಡಿದ್ದು. ಈ ಸ್ನೇಹ ಪಾಶವನ್ನು ಕಿತ್ತಾಕು ಅಂದರೆ ಅದೇ ರಜೋಗುಣ. ರಜೋಗುಣದಿಂದ ಉಂಟಾದ ನನ್ನವರು ನನ್ನವರು ಅಂತ ಹೇಳುವುದೇನಿದೆ ಇದನ್ನು ನನಗೆ ಕಿತ್ತಾಕು. ಹೀಗೆ ಎಲ್ಲಿ ನಿಜವಾಗ್ಲೂ ನಾವು ರಜೋಗುಣ ನೋಡುವ ಒಂದು ಅವಕಾಶ ಇತ್ತು ಅಂತಲ್ಲಿ ರಜೋಗುಣ ಇಲ್ಲ, ಸತ್ವಗುಣ. ಅದೇ ಕುಂತಿ, ಅಂಥ ಕುಂತಿಯ ಮಗನಾಗಿ ಬಂದವನೇ. ರಜೋಗುಣ ಇರುವ ಸಂಭವ ಇರುವಲ್ಲಿಯೂ ಕೂಡ ರಜೋಗುಣ ಇಲ್ಲದೆ ಸತ್ವಗುಣದಿಂದ ಕೂಡಿದ ಹೆಣ್ಣಿನ ಮಗನಾಗಿ ಬಂದವನೇ ಅಂತ ಇಲ್ಲಿ ಅದನ್ನು ನೆನಪು ಮಾಡಿಕೊಳ್ತಾ ಇದ್ದಾನೆ. ಇನ್ನು ತಮೋಗುಣ, ಅದರ ಸ್ವಭಾವ ಏನು ಅದನ್ನು ತಿಳಿಸ್ತಾನೆ. ತಮಸ್ತ್ವಜ್ಞಾನದಂ ವಿದ್ಧಿ ಮೋಹನಂ ಸರ್ವದೇಹಿನಾಂ ಪ್ರಮಾದಾಲಸ್ಯ ನಿದ್ರಾಭಿ ತನ್ನಿಬಧ್ನಾತಿ ಭಾರತ. ತಮಸ್ತು ಅಜ್ಞಾನಗಳು. ಈ ತಮೋಗುಣ ಆದರೂ ಇದು ಅಜ್ಞಾನಕ್ಕೆ ಕಾರಣವಾಗಿರುವುದು, ಅಜ್ಞಾನವನ್ನು ಹುಟ್ಟಿಸುವಂಥದ್ದು ಅಂತ ಸ್ಪಷ್ಟ ಹೇಳಿಬಿಡ್ತಾರೆ. ಅಂದರೆ ಒಬ್ಬ ವ್ಯಕ್ತಿಯಲ್ಲಿ ತಮೋಗುಣ ಇದೆ ಅನ್ನುವುದನ್ನು ಕಂಡುಕೊಳ್ಳುವುದು ಹೇಗೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಗೊತ್ತಿಲ್ಲ ಅವನಿಗೆ, ಯಾವುದರ ಬಗ್ಗೆ ಗೊತ್ತಿಲ್ಲ, ಯಾವುದರ ಬಗ್ಗೆ ಸರಿಯಾದ ಜ್ಞಾನ ಇಲ್ಲ, ಗೊತ್ತೇ ಇಲ್ಲ. ಇವಾಗ ದೇವರ ಬಗ್ಗೆ ಗೊತ್ತೇ ಇಲ್ಲ, ಧರ್ಮದ ಬಗ್ಗೆ ಗೊತ್ತೇ ಇಲ್ಲ. ಇದು ತಮೋಗುಣದ ಲಕ್ಷಣ, ಗೊತ್ತಿಲ್ಲದಿರುವುದು. ಅಷ್ಟು ಮಾತ್ರ ಅಲ್ಲ, ಸರ್ವದೇಹಿನ ಮೋಹನಂ, ಎಲ್ರಿಗೂ ಕೂಡ ಮೋಹವನ್ನು ಉಂಟು ಮಾಡುವುದು. ಮೋಹ ಅಂತ ಹೇಳಿದ್ರೆ ವಿಪರೀತವಾದ ಜ್ಞಾನ, ತಪ್ಪು ತಿಳುವಳಿಕೆ. ತಪ್ಪು ಅಂದರೆ ನೆಗೆಟಿವ್ ಅಂತ ಏನು ಹೇಳ್ತೇವೆ, ನಮ್ಮ ಒಳಗೆ ಬರುವ ನೆಗೆಟಿವ್ ಥಾಟ್ಸ್, ಇದಕ್ಕೆ ಕಾರಣವೇ ತಮೋಗುಣ. ನಮ್ಮಲ್ಲಿ ಎಷ್ಟು ತಮೋಗುಣ ಇರ್ತದೆ ಅಲ್ಲಿವರೆಗೆ ನೆಗೆಟಿವ್ ಥಾಟ್ಸ್ ಒಳಗಿನಿಂದ ಬರ್ತಾನೆ ಇರ್ತದೆ. ಯಾವಾಗ ನಾವು ತಮೋಗುಣವನ್ನು ಕಡಿಮೆ ಮಾಡಿಕೊಳ್ತೇವೆ ಆಗ ಈ ನೆಗೆಟಿವ್ ಥಾಟ್ಸ್ ಕಮ್ಮಿ ಆಗ್ತದೆ. ಯಾಕಂದ್ರೆ ತಮೋಗುಣದಿಂದಾಗಿ ಉಟ್ಕೊಳ್ಳೋದು ನೆಗೆಟಿವ್ ಒಳಗಿನಿಂದ. ಯಾಕಂದ್ರೆ ಅದನ್ನು ಹೇಳ್ತಾನೆ, ಮೋಹನಂ ಸರ್ವದೇಹಿನ, ಎಲ್ರಿಗೂ ಮೋಹವನ್ನು ಉಂಟು ಮಾಡುವುದು. ಅಂದರೆ ಅಜ್ಞಾನ, ವಿಪರೀತ ಜ್ಞಾನ, ಗೊತ್ತಿಲ್ಲ. ಮತ್ತೆ ಎರಡನೇದೇನೆಂದರೆ ತಪ್ಪಾದ ತಿಳುವಳಿಕೆ. ಇದೆರಡೂ ತಮಸ್ಸಿನ ಕೊಡುಗೆ, ತಮೋಗುಣದ ಕೊಡುಗೆಯಾಗಿರುವಂಥದ್ದು. ಇದನ್ನು ನಾವು ವಿಶೇಷವಾಗಿ ಅಸುರರಲ್ಲಿ ನೋಡ್ತೇವೆ. ಮನುಷ್ಯರಿಗಿಂತಲೂ ಹೆಚ್ಚಾಗಿ, ಅಂದರೆ ಮನುಷ್ಯರಲ್ಲೂ ಯಾರು ಕೆಟ್ಟ ಮನುಷ್ಯರಿದ್ದಾರೆ, ಅಧಮರಾದ ಮನುಷ್ಯರು, ಅವರಲ್ಲಿ ಈ ಗುಣವನ್ನು ನೋಡ್ತೇವೆ. ಇನ್ನು ವಿಶೇಷವಾಗಿ ದೈತ್ಯರು, ಅಸುರರು, ಇವರೆಲ್ಲ ಇದೇ ರೀತಿಯೇ ಇರುವಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ಗೊತ್ತಿಲ್ಲ, ತಿಳ್ಕೊಳ್ಬೇಕು ಅಂತಲೂ ಇಲ್ಲ, ಮತ್ತೆ ತಾವು ಏನು ಒಳಗೆ ತಿಳ್ಕೊಂಡಿದ್ದಾರೆ ಅದನ್ನು ಬಿಡುವುದಿಲ್ಲ. ಉದಾಹರಣೆಗೆ ಹೇಳುವುದಾಗಿದ್ದರೆ, ದೈತ್ಯರ ಮನಸ್ಸಿನಲ್ಲಿ ಯಾವ ರೀತಿ ಇರ್ತಾರೆ ಅಂದರೆ, ನಾವು ಉದ್ಧಾರ ಆಗಬೇಕು ಅಂತ ಹೇಳಿದ್ರೆ ವಿಷ್ಣುವನ್ನು ದ್ವೇಷ ಮಾಡಬೇಕು, ವಿಷ್ಣುವನ್ನು ದ್ವೇಷ ಮಾಡಿಯೇ ನಾವು ಉದ್ಧಾರ ಆಗುವುದು, ಮೋಕ್ಷಕ್ಕೆ ಹೋಗುವುದು, ಈ ರೀತಿ ತಿಳ್ಕೊಂಡಿರ್ತಾರೆ. ಇದು ವಾಸ್ತವಿಕವಾಗಿ ವಿರುದ್ಧವಾದದ್ದು. ಆದರೆ ಅವರು ತಿಳ್ಕೊಳ್ಳುವುದೇ ಅದೇ ರೀತಿ. ಇಂಥದ್ದನ್ನು ನಾವು ನೋಡ್ತೇವೆ. ಇದು ತಮೋಗುಣದ ಪ್ರಭಾವದಿಂದ. ಯಾವ ರೀತಿ ಇದ್ರೆ, ಇದನ್ನು ನಾವಿವತ್ತು ಕೆಲವರನ್ನು ನೋಡ್ತೇವಲ್ವ, 100 ಜನರನ್ನು ಕೊಂದು ನಾನು ಸ್ವರ್ಗಕ್ಕೆ ಹೋಗ್ತೇನೆ, ಅಮಾಯಕರಾದ 100 ಜನರನ್ನು, 1000 ಜನರನ್ನು ಕೊಂದು ಹಿಂಸೆ ಕೊಟ್ಟು ಅಥವಾ ಹಾಳು ಮಾಡಿ ನಾನು ಸ್ವರ್ಗಕ್ಕೆ ಹೋಗ್ತೇನೆ ಅಂತ ಭ್ರಮಿಸುವಂಥದ್ದೇನಿದೆ, ಇದು ತಮೋಗುಣದಿಂದ ಉಂಟಾಗುವಂಥದ್ದು. ಇದು ಮನುಷ್ಯನಿಗೆ ಹೇಗೆ ಕಟ್ಟಾಗ್ತದೆ ಈ ತಮೋಗುಣ ಅಂತ ಹೇಳಿದ್ರೆ, ಒಂದು ಪ್ರಮಾದ, ತಪ್ಪೆಸಗುವುದು, ಜೀವನದಲ್ಲಿ ಮತ್ತೆ 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 ತಪ್ಪು ಮಾಡ್ತಾ ಇರುತ್ತೆ. ಹೇಗೆ? ಒಂದು ಗೊತ್ತಿಲ್ಲದೆ ತಪ್ಪು ಮಾಡೋದು, ಎರಡದು ತಪ್ಪಾಗಿ ತಿಳಿದದ್ರಿಂದ ತಪ್ಪು ಮಾಡೋದು, ಇದೆಲ್ಲ ತಮೋಗುಣದಿಂದ ಉಂಟಾಗುತ್ತೆ. ಮತ್ತೆ ಮೂರನೇದು ಏನಂತ ಹೇಳಿದ್ರೆ, ಮೈ ಮೇಲೆ ಎಚ್ಚರ ಇಲ್ಲ. ಮಾಡಬೇಕಾದ್ರೆ, ಒಂದು ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲೋ ಮನಸ್ಸಿಟ್ಟು ಮಾಡೋದು. ಹೀಗೆ ಒಟ್ಟಾರೆ ಜೀವನದಲ್ಲಿ ತಪ್ಪು ಮಾಡ್ತಾ ಇರಲಿಕ್ಕೆ ಕಾರಣ ಏನಂದ್ರೆ ತಮೋಗುಣ. ತಮೋಗುಣದಿಂದ ಮನುಷ್ಯ ಮತ್ತೆ 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 ತಪ್ಪು ಮಾಡ್ತಾ ಇರ್ತಾನೆ. ಎರಡನೇದು ಆಲಸ್ಯ, ಲೇಜಿನೆಸ್, ಸೋಮಾರಿತನ. ಇದು ಅಜ್ಞಾನದ ಕೊಡುಗೆ, ತಮೋಗುಣದ ಕೊಡುಗೆ. ಒಬ್ಬ ವ್ಯಕ್ತಿ ತಮೋಗುಣಕ್ಕೊಳಗಾಗಿದ್ದಾನೆ, ಯಾಕೆ ಕಟ್ಟಲ್ಪಟ್ಟಿದ್ದಾನೆ ತಮೋಗುಣದಿಂದ ಅಂತ ಹೇಳಿದ್ರೆ, ಅದಕ್ಕೆ ಯಾವತ್ತೂ ಆಕಳಿಸ್ತಾನೆ ಇರುವುದು, ಸೋಮಾರಿತನದಿಂದಲೇ ಕೂಡಿರುವುದು. ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ, ಯಾಕಂದ್ರೆ ನೀನು ತಮೋಗುಣಕ್ಕೆ ಒಳಪಟ್ಟಿದೆ. ಮತ್ತೇನಂದ್ರೆ ಮತ್ತೆ 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 ತಪ್ಪು ಮಾಡ್ತಾನೆ ಇರುವುದು, ಮಾಡಿದ್ದಾನೆ ತಪ್ಪು ಮಾಡ್ತಾನೆ ಇರುವುದು ತಪ್ಪು ಜೀವನದಲ್ಲಿ. ತಮೋಗುಣದಿಂದ ಕಟ್ಟಿಬಿಟ್ಟಿದ್ದಾನೆ ಅಂತ. ಮೂರನೇದೇನಂತ ಹೇಳಿದ್ರೆ ನಿದ್ರಾಭಿ, ನಿದ್ರೆ ಅಂತ ಹೇಳಿದ್ರೆ ಎಚ್ಚರವೇ ಇಲ್ಲ. ಅಂದರೆ ಹೊರಗಿಂದಲೂ ನಿದ್ರೆ, ಜೀವನದಲ್ಲೂ ಎಚ್ಚರವೇ ಇಲ್ಲ. ಇದು ತಮೋಗುಣದಿಂದ ಒಬ್ಬ ವ್ಯಕ್ತಿ ಕಟ್ಟಲ್ಪಡುವಂತಹ ಸ್ಥಿತಿ.
ಇಲ್ಲಿ ಕೃಷ್ಣ ಕರಿಬೇಕಾದ್ರೆ ಭಾರತ ಅಂತ ಕರೀತಾನೆ ವಿಶೇಷವಾಗಿ. ಅಂದ್ರೆ ನೋಡಿ, 3 ಗುಣಗಳ ಪರಿಚಯವನ್ನು ಮಾಡಿಸಬೇಕಾದ್ರೆ ಅರ್ಜುನನನ್ನು 3 ರೀತಿಯಿಂದ ಕರೀತಾನೆ. ಅನಘ, ಕೌಂತೆಯ, ಭಾರತ ಅಂತ. ಇಲ್ಲಿ ಭಾರತ ಅಂತ ಯಾಕೆ ಕರೀತಾ ಇದ್ದಾನೆ ಅಂದರೆ ವಿಶೇಷವಾಗಿ ನೀನು ತಮೋಗುಣದಿಂದ ಕೂಡಿದವನಲ್ಲ ಅಂತ ತಿಳಿಸ್ಲಿಕ್ಕೆ. ಯಾಕಂದ್ರೆ ತಮಸ್ಸು ಅಂತ ಹೇಳಿದ್ರೆ ಕತ್ತಲೆ ಅಂತ, ಇಲ್ಲಿ ಭಾ ಅಂತ ಹೇಳಿದ್ರೇನೆ ಬೆಳಕು. ನೀನು ಬೆಳಕಿನಲ್ಲಿ ಆಸಕ್ತನಾದವನಯ್ಯ. ಬೆಳಕು ಅಂತ ಹೇಳಿದ್ರೆ ಸತ್ವಗುಣ, ನಾವು ನೋಡಿದ್ವಲ್ಲ, ಪ್ರಕಾಶ ಕಮನಮಯ. ನೀನು ಸತ್ವಗುಣದಲ್ಲಿ ಯಾವತ್ತೂ ಇರುವವನಯ್ಯ, ಬೆಳಕಿನಲ್ಲಿರುವವನು. ಅದಕ್ಕಾಗಿ ನಿನಗೆ ಈ ತಮಸ್ಸಿನ ಸಂಬಂಧವೇ ಇಲ್ಲ. ಅದಕ್ಕಾಗಿ ನೀನು ಇದ್ರ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ. ನೀನೇನಾದ್ರೂ ನನಗೆ ತಮೋಗುಣ ಇದೆಯಾ ಯೋಚನೆ ಮಾಡ್ಲಿಕ್ಕೆ ಹೋಗ್ಲೇಬೇಡ. ಇನ್ನು ನನಗೆ ರಜೋಗುಣ ಇದೆಯಾ, ಕೌಂತೆಯ ನೀನು ಕುಂತಿಯ ಮಗನಾಗಿ ಬಂದ ಮೇಲೆ ನಿನಗೆ ಎಲ್ಲಯ್ಯ ರಜೋಗುಣ ಇರ್ಲಿಕ್ಕೆ ಸಾಧ್ಯ? ಸತ್ವಗುಣ ಹೌದು ಅದಿದೆ, ಯಾಕಂದ್ರೆ ನೀನು ಅನಘ, ನಿನಗೆ ಪಾಪ ಇಲ್ಲ, ನಿರ್ಮಲವಾಗಿದೆಯಾ. ಹೀಗೆ ಗುಣಗಳ ಪರಿಚಯವನ್ನು ಮಾಡಿಸುವ ಮೂಲಕ ಕೃಷ್ಣ ಅರ್ಜುನ ಎಲ್ಲಿದ್ದಾನೆ, ಯಾವ ಗುಣದಿಂದ ಕೂಡಿಕೊಂಡವನಾಗಿದ್ದಾನೆ ಅನ್ನುವುದನ್ನು ಕೂಡ ಆ ಒಂದೊಂದು ಹೆಸರಿನ ಮೂಲಕ ಸ್ಪಷ್ಟವಾಗಿ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ಈ 3 ಗುಣಗಳು ಯಾವ ರೀತಿ ತಾವು ಕೆಲಸವನ್ನ ಮಾಡ್ತವೆ ನಮ್ಮೊಳಗೆ ಇದ್ಕೊಂಡು, ಇವಾಗ ಇದರ ಪರಿಚಯ ಆಯಿತು. 3 ಗುಣಗಳ ಪರಿಚಯ ಏನು ಆಯಿತು, ಇವುಗಳ ಕೆಲಸ ಏನು ಅಂತ ಗೊತ್ತಾಯಿತು. ಹೌದು, ಈ ಕಾರ್ಯವನ್ನು ನಿರ್ವಹಿಸುವುದು ಹೇಗೆ ಒಳಗೆ, ಇಲ್ಲಿ 3 ಕಡೆ ನಾವು ತಿಳ್ಕೊಳ್ಬೇಕಾದದ್ದು ಸಾತ್ವಿಕ, ರಾಜಸ, ತಾಮಸ. ಅಂದರೆ ಈ ಬರೀ 3 ಜಡವಾದ ಗುಣಗಳು ಮಾತ್ರ ನಮ್ಮನ್ನು ಬಂಧಿಸುವುದಲ್ಲ. ಮತ್ತೆ ಈ ಗುಣಗಳ ಮೂಲಕ ಶ್ರೀದೇವಿ, ಭೂದೇವಿ, ದುರ್ಗಾದೇವಿ, ಈ ಲಕ್ಷ್ಮಿಯ 3 ಗುಣಗಳು ನಮ್ಮನ್ನು 3 ರೂಪಗಳು ನಮ್ಮನ್ನು ಬಂಧಿಸ್ತಾ ಇವೆ. ಅಂದರೆ 2. ಇವಾಗ ರಜೋಗುಣದಿಂದ ಒಬ್ಬ ವ್ಯಕ್ತಿ ಕಟ್ಟಲ್ಪಟ್ಟಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಒಂದು ರಜೋಗುಣದ ಸ್ವಭಾವ. ಆ ಗುಣದ ಸ್ವಭಾವದಿಂದ ಕಟ್ಟಲ್ಪಟ್ಟಿದ್ದಾನೆ. 2ನೇದೇನಂತ ಹೇಳಿದ್ರೆ ರಜೋಗುಣವನ್ನು ನಿಯಂತ್ರಣ ಮಾಡ್ತಾ ಇರುವ ಶ್ರೀದೇವಿಯಿಂದ ಕಟ್ಟಲ್ಪಟ್ಟಿದ್ದಾನೆ, ಅಂದ್ರೆ ಭೂದೇವಿಯಿಂದ ಕಟ್ಟಲ್ಪಟ್ಟಿದ್ದಾನೆ. ಆ ಭೂದೇವಿಯು ಹಾಗೆ ಮಾಡ್ತಾಳೆ. ಭೂದೇವಿಯು ರಜೋಗುಣವನ್ನೇ ಹೆಚ್ಚು ಕೊಡ್ತಾಳೆ ಇವರಿಗೆ. ಮತ್ತೇನಲ್ಲ, ಯಾಕಂದ್ರೆ ಈ ಭೂಮಿ ಮಣ್ಣನ್ನೇ ಅಂಟಿಸ್ತದೆ, ಕೊಳೆಯನ್ನೇ ಕೊಡ್ತದಲ್ಲ, ಅದೇ ರೀತಿ ರಜೋಗುಣವನ್ನೇ ಅವಳುಂಟು ಮಾಡ್ತಾಳೆ ಭೂದೇವಿಯು ಕೂಡ. ದುರ್ಗಾದೇವಿ ತಾನು ತಮೋಗುಣವನ್ನ ಕೊಡ್ತಾಳೆ, ತಮೋಗುಣದ ಮೂಲಕ ಬಂಧಿಸ್ತಾಳೆ, ತಾನು ಬಂಧಿಸ್ತಾಳೆ. ಇದು ಹೇಗಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅವನಿಗೆ ಇನ್ನೊಬ್ಬ ಮದ್ಯಪಾನವನ್ನು ಕೊಟ್ಟ. ಮದ್ಯಪಾನವೇ ಮೊದಲೇ ಅಮಲೇರಿಸುವಂಥದ್ದು, ನಶೆ ಬರಿಸುವಂಥದ್ದು. ಅದಕ್ಕೆ ಸರಿಯಾಗಿ ನಶೆ ಬರಿಸುವ ಮಾತನ್ನೇ ಆಡ್ತಾ ಇದ್ದಾನೆ. ಅಂದರೆ ಕುಡಿಲಿಕ್ಕೂ ಕೂಡ ಕೊಟ್ಟಿದ್ದಾನೆ ನಶೆ ಬರಿಸುವ ವಸ್ತು, ಅಮಲಿನ ಪದಾರ್ಥ. ಅದರಿಂದ ಇವನು ಮೊದಲೇ ಅಮಲಿನಲ್ಲಿ ತೇಲಾಡ್ತಾ ಇದ್ರೆ ಅವನಿಗೆ ಇನ್ನೂ ಅಮಲು ಬರುವ ಮಾತನ್ನೇ ಆಡ್ತಾ ಇದ್ದಾನೆ. ಅದರಿಂದ ಇನ್ನೂ ಅವನಿಗೆ ಅಮಲು ಹೆಚ್ಚಾಗುತ್ತೆ, ಇನ್ನೂ ತಲೆ ಕೆಟ್ಟ ಹೆಚ್ಚೋಗುತ್ತೆ. ಇಲ್ಲಿ ಅದೇ ರೀತಿ 3 ಈ ದೇವಿಯರು ತಾವು ಈ 3 ಗುಣಗಳ ಮೂಲಕ ತಾವು ಬಂಧಿಸ್ತಾ ಇದ್ದಾರೆ, ಗುಣಗಳ ಮೂಲಕವೂ ಬಂಧಿಸ್ತಾ ಇದ್ದಾರೆ ಅಂತ ಹೇಳಿ ತಿಳಿಸ್ತಾ, ಮುಂದೆ ಈ ಗುಣಗಳು ಬಂಧಿಸುವ ವಿಧಾನ ಯಾವ ರೀತಿ ನಮ್ಮ ಮೇಲೆ ಪ್ರಭಾವವನ್ನು ತೋರಿಸ್ತದೆ ಅನ್ನುವುದನ್ನು ಕೃಷ್ಣ ವಿವರಿಸಿಕೊಂಡು ಹೋಗ್ತಾನೆ. ಅದೇನು ಅನ್ನೋದನ್ನು ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರ್ಗತ ಭಗವಂತನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.